ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತ್ರೈಮಾಸಿಕ ತಾಲೂಕು ಕೆಡಿಪಿ ಸಭೆ. ನಕಲಿ ಬೀಜ ಹೆಚ್ಚುವರಿ ಬೆಲೆಗೆ ಮಾರಾಟ ಮಾಡುವ ಮಾರಾಟಗಾರರ ವಿರುದ್ಧ ಕೇಸ್ ದಾಖಲಿಸಿ ದದ್ದಲ್ ಬಸನಗೌಡ ತಾಕೀತು. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ. ಬಾಲಕಾರ್ಮಿಕತೆ ನಿರ್ಮೂಲನೆಗೆ ಎಲ್ಲರ ಸಹಕಾರವೂ ಅಗತ್ಯ. ನ್ಯಾಯಾಧೀಶ ಸಿದ್ದರಾಮಪ್ಪ. ಜೋಳ ಖರೀದಿಸಿ ಹಣ ಬಾಕಿ. ರಸಗೊಬ್ಬರ ಕೊರತೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೂನ್ 16ರಂದು ರೈತರ ಪ್ರತಿಭಟನೆ. ಚಾಮರಸ ಮಾಲಿಪಾಟೀಲ್. ಮಕ್ಕಳ ಹಕ್ಕು ಆಯೋಗ ಅಧ್ಯಕ್ಷ ಸದಸ್ಯರ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ. ನೇಮಕಾತಿ ಹಿಂಪಡೆಯಲು ಜೆಬಿ ರಾಜು ಆಗ್ರಹ. ಅನಧಿಕೃತ ತರಕಾರಿ ಮಾರಾಟ ಕೇಂದ್ರದಿಂದ 1 ಕೋಟಿ ಆರ್ಥಿಕ ನಷ್ಟ. ರವೀಂದ್ರ ಜಲ್ದಾರ್ ವಿರುದ್ಧ ಕ್ರಮಕ್ಕೆ ಎನ್ ಮಹಾವೀರ ಆಗ್ರಹ. ಜೂನ್ 14ರಂದು ದಿವಂಗತ ಬೋಳಬಂಡಪ್ಪ ಇವರು ಕ್ರಾಂತಿ ನಿನಾದವಾಗಲಿ ಕವನ ಸಂಕಲನ ಬಿಡುಗಡೆ. ಸಾಧಕರಿಗೆ ಸನ್ಮಾನ. ಮಧುಕಾಂತ್ ಬೋಳಬಂಡಪ್ಪ. ಮತ್ತು ರುದ್ರಪ್ಪ ಲವಾಣಿಯವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಬಂಜಾರ ಸಮಾಜದಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ತಾಲೂಕಿನಲ್ಲಿ ನಕಲಿ ಬಿತ್ತನೆ ಬೀಜಗಳ ಮಾರಾಟ ಕಂಡುಬಂದಲ್ಲಿ ಮಾರಾಟ ಮಾಡಿದ ಅಂಗಡಿ ಮಾಲೀಕರು ಮತ್ತು ಪೂರೈಸಿದ ಕಂಪನಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಪೊಲೀಸ್ ಇಲಾಖೆ ತಹಸೀಲ್ದಾರರೊಂದಿಗೆ ಅಂಗಡಿ ಮೇಲೆ ದಾಳಿ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಾಲೂಕಿನಲ್ಲಿ ನಕಲಿ ಬಿತ್ತನೆ ಬೀಜಗಳ ಮಾರಾಟ ಕಂಡುಬಂದಲ್ಲಿ ಮಾರಾಟ ಮಾಡಿದ ಅಂಗಡಿ ಮಾಲೀಕರು ಮತ್ತು ಪೂರೈಸಿದ ಕಂಪನಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಪೊಲೀಸ್ ಇಲಾಖೆ ತಹಸೀಲ್ದಾರರೊಂದಿಗೆ ಅಂಗಡಿ ಮೇಲೆ ದಾಳಿ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರಿಂದು ನಗರದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಈ ಬಾರಿ ಮುಂಗಾರು ಹಂಗಾಮಿನ ಕುರಿತು ರೈತರಿಗೆ ಬಿತ್ತನೆ ಹಾಗೂ ಇತರೆ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ ಒದಗಿಸಬೇಕು. ತಾಲೂಕು ವ್ಯಾಪ್ತಿಯಲ್ಲಿ ಬಹುತೇಕ ಅಂಗಡಿಗಳಲ್ಲಿ ಬಿತ್ತನೆ ಬೀಜ ಕಳಪೆ ಮಟ್ಟದಿಂದ ಕೂಡಿರುವುದಾಗಿ ಮತ್ತು ನಕಲಿ ಬಿತ್ತನೆ ಬೀಜ ಮಾರಾಟ ಮಾಡುತ್ತಿರುವುದಾಗಿ ದೂರುಗಳು ಕೇಳಿ ಬರುತ್ತಿದ್ದು, ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಬಿತ್ತನೆ ಮಾಡಿದ 4-5 ತಿಂಗಳುಗಳವರೆಗೆ ರೈತರಿಗೆ ನಕಲಿ ಬಿತ್ತನೆ ಬೀಜ ಎಂಬುದು ತಿಳಿಯುವುದಿಲ್ಲ. ಇದರಿಂದ ರೈತರು ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಅದಕ್ಕಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ನಕಲಿ ಬಿತ್ತನೆ ಬೀಜ ಹಾಗೂ ಬೇರೆ ರಾಜ್ಯಗಳಿಗೆ ಅಕ್ರಮವಾಗಿ ರಸಗೊಬ್ಬರ ಮಾರಾಟ ಮಾಡುತ್ತಿರುವ ಬಗ್ಗೆಯೂ ಮಾಹಿತಿ ಇದ್ದು, ಈ ಚಟುವಟಿಕೆಗಳಲ್ಲಿ ಕಾನೂನಿನಲ್ಲಿ ಸಾಕಷ್ಟು ಶಿಕ್ಷೆಗಳು ಮತ್ತು ಕೇಸ್ ದಾಖಲಿಸಲು ಅವಕಾಶವಿದೆ. ಆದರೆ ಮಾರಾಟ ಮಾಡುವ ಅಂಗಡಿ ಮಾಲೀಕರಿಗೆ ಕೇಸ್ಗಳ ಕುರಿತು ಭಯ ಇಲ್ಲದಂತಾಗಿದೆ. ಕೂಡಲೇ ಕೇಸ್ಗಳನ್ನು ದಾಖಲಿಸಬೇಕು ಮತ್ತು ಅವರ ಮೇಲೆ ಕೈಗೊಳ್ಳುವ ಕ್ರಮಗಳು ಕಠಿಣವಾಗಿರಬೇಕು ಎಂದು ಸೂಚಿಸಿದರು. ರಾಯಚೂರು ತಾಲೂಕಿನ ಬಹುತೇಕ ಗ್ರಾಮಗಳು ನೆರೆ ರಾಜ್ಯಗಳಿಗೆ ಸಂಪರ್ಕಿಸುವುದರಿಂದ ಇಲ್ಲಿನ ರಸಗೊಬ್ಬರ ಬೇರೆ ರಾಜ್ಯಗಳಿಗೆ ಹೋಗುತ್ತದೆ. ಇದರಿಂದ ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ ಹೆಚ್ಚುತ್ತದೆ.
ಆದ್ದರಿಂದ ಚೆಕ್ ಪೋಸ್ಟ್ಗಳಲ್ಲಿ ಸರಿಯಾಗಿ ತಪಾಸಣೆ ನಡೆಸಬೇಕು ಎಂದು ತಿಳಿಸಿದರು. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಿಸಿದಂತೆ ಮಟಮಾರಿ ಗ್ರಾಮ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಕುರಿತು ಕಳೆದ ಕೆಡಿಪಿ ಸಭೆಯಲ್ಲಿ ಚರ್ಚಿಸಲಾಗಿದ್ದು, ಈವರೆಗೂ ಸ್ಥಳೀಯರೊಂದಿಗೆ ಚರ್ಚಿಸಲಾಗುತ್ತಿದೆ ಎಂದು ಈ ಸಭೆಯಲ್ಲಿ ವರದಿ ನೀಡಿದ್ದೀರಿ. 3.5 ತಿಂಗಳಾದರೂ ಇನ್ನೂ ಚರ್ಚಿಸಲಾಗುತ್ತಿದೆ ಎಂದು ಕೊಡುವುದು ಸರಿಯಿಲ್ಲ. ಕೂಡಲೇ ಟ್ಯಾಂಕ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದರು. ಕಲಮಲ ಗ್ರಾಮದ ಕುಡಿಯುವ ನೀರಿನ ಕೆರೆ ಉದ್ಘಾಟನೆಯಾಗಿ ಹಲವು ದಿನಗಳಾದರೂ ಕೆರೆಯಿಂದ ಸುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡಲಾಗುತ್ತಿಲ್ಲ. ಜೂನ್ 25ರೊಳಗಾಗಿ ಎಲ್ಲಾ ಕಾರ್ಯಗಳನ್ನು ಮುಗಿಸಿ ಉದ್ಘಾಟನೆಗೆ ಸಿದ್ಧಗೊಳಿಸಬೇಕು ಎಂದು ತಿಳಿಸಿದರು. ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಮಾಹಿತಿ ಇಲ್ಲದೆ ಸಭೆಗೆ ಗೈರಾಗಿದ್ದರು. ಅಧಿಕಾರಿಯ ಬದಲು ಇಲಾಖೆಯ ಆಹಾರ ಶಿರಸ್ತೆದಾರರು ಆಗಮಿಸಿದ್ದರು. ಅಧಿಕಾರಿ ಎಲ್ಲಿ ಎಂದು ಶಾಸಕ ದದ್ದಲ್ ಪ್ರಶ್ನಿಸಿದಾಗ ಬಂದಿಲ್ಲ ಎಂದು ಉತ್ತರಿಸಿದರು. ನಂತರ ಕಳೆದ ಸಭೆಯಲ್ಲಿ ನಾವು ಕೇಳಿದ ಪ್ರಶ್ನೆಗಳ ಕುರಿತು ಮಾಹಿತಿ ಇದೆಯೇ ಎಂದು ದದ್ದಲ್ ಮರು ಪ್ರಶ್ನಿಸಿದಾಗ ಗೊತ್ತಿದೆ ಎಂದು ಹೇಳಿದ ಸಿಬ್ಬಂದಿ ಉತ್ತರಿಸಲು ತಡಬಡಿಸಿದರು. ಆಗ ಶಾಸಕ ಬಸನಗೌಡ ದದ್ದಲ್ ಆಹಾರ ಇಲಾಖೆಯ ಅಧಿಕಾರಿಗೆ ನೋಟಿಸ್ ನೀಡಿ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸೂಚನೆ ನೀಡಿದರು. ಅದನ್ನೆಲ್ಲ ಉದ್ಘಾಟನೆ ಮಾಡೋದು 25 ಡೇಟ್ ಎಲ್ಲ ನೋಡ್ಬಿಟ್ಟು ಬರ್ಕೊಂಡು ಅಷ್ಟೊತ್ತಿಗೆ ನೀವು ಎಲ್ಲವನ್ನ ಟ್ರೈಲ್ ರನ್ ಆಗ್ಬೇಕು, ಎಲ್ಲ ಎಲ್ಲೆಲ್ಲಿ ಲೀಕೇಜಸ್ಗಳು ಅವೆಲ್ಲ ಅಟೆಂಡ್ ಮಾಡಬೇಕು, ಎಲ್ಲ ಮಾಡಿ ಇಷ್ಟು ಯಾವುದು ಕಲಮಾಲ ಸಂಪೂರ್ಣ ಕಲಮಾಲ, ಸೀತಾನಗರ ಕ್ಯಾಂಪು, ವಿಜಯನಗರ ಕ್ಯಾಂಪು, ಮಾರತ್ ಕ್ಯಾಂಪು, ಹುಣಸೋಡ ಈ ಇಷ್ಟು ಗ್ರಾಮಗಳಿಗೆ ನೀರೆಲ್ಲ ಕಡೆ ಟ್ರೈಲ್ ರನ್ ಮಾಡಿ ಓನ್ ಸಿಟಿಗೆ ಏರಿಸಿ ಅಲ್ಲಿಂದ ಕೆಳಗಡೆ ಡಿಸ್ಟ್ರಿಬ್ಯೂಷನ್ ಲೈನ್ ಕೊಟ್ಟು ಮಾಡೋದು. ಸಣ್ಣ ಪುಟ್ಟ ಏನು ಅಪ್ಡೇಟ್ ಮಾಡೋದನ್ನ ಅವ್ರು PDFs ಇರ್ತಾರ. ಈ ಆ PDFs ಅವೆಲ್ಲ ಸಣ್ಣ ಪುಟ್ಟ ಏನೇನು ಜವಾಬ್ದಾರಿ ಬೇಕೋ ಅವ್ರು ಮಾಡಿರ್ತಾರೆ. ನಿಂದ ಕೆಲಸ ಮೇಲೆ ಏರಿಸಿ ಮತ್ತೆ ಕೆಳಗಡೆ ಕೊಡೋದು, ರೆಡಿ ಮಾಡಿಸಿ. ಈಗ ಅವ್ರಿಗೆ ಆರ್ಡರ್ SC ಕಾಲೋನಿ ಪ್ರಸ್ತಾಪ ಆಗಿದೆ. ಇದ್ರ ಬಗ್ಗೆ ಸಬ್ಮಿಟ್ ಆಗಿದೆ ಸರ್, ಇಂಜಿನಿಯರಿಂಗ್ ಸಬ್ಮಿಟ್ ಆಗಿದೆ. ನೀವು ಫ್ರೆಶ್ ಬಜೆಟಲ್ಲಿ ಸ್ಯಾಂಕ್ಷನ್ ತೊಗೊಂಡು ಕೆಲಸ ಮಾಡ್ಬೋದು. ಈ ವರ್ಷದ ಬಜೆಟ್ ಬಜೆಟ್ ಬಂದಿಲ್ಲ ಸರ್, SCP DSP ಬಜೆಟ್ ಬಂದಿಲ್ಲ. ಬಂದ ತಕ್ಷಣ ಇದನ್ನು ಸ್ಯಾಂಕ್ಷನ್ ತೊಗೊಂಡು ಕೆಲಸ ಮಾಡ್ಬೋದು. 3 lakhs ಹೇಳ್ತೀನಿ ನಾನು. ಅದು ಯಾವುದಾದ್ರು ಅಮೌಂಟ್ ಆಗಿತ್ತು ಅದು DSP ಬಜೆಟ್ ಸರ್. DSP ಮತ್ತು SCP DSPದಲ್ಲಿ ಅಮೌಂಟ್ ಹೇಳಿ ಹಾಂ ಸರ್, ಎಮರ್ಜೆನ್ಸಿ ವರ್ಕ್ ಅಂತ ಹೇಳಿ ನೀವು ಮಾಡಿಸ್ಕೊಂಡು ಯಾರಿಗೆ ಯಾರು ಒಬ್ಬ ಕಾಂಟ್ರಾಕ್ಟರ್ಗೆ ಇದು ಮಾಡೋದು, ಆಯ್ತು ಮಾಡ್ಬೋದು. ಯಾರಿಗೆಲ್ಲ ಒಬ್ಬರು ಕಾಂಟ್ರಾಕ್ಟರ್ಗೆ ಡೆಬಿಟ್ ಮಾಡೋರಿಗೆ ಮಾಡಿದರೆ ಅವ್ರು ಮಾಡ್ಕೊಂಡು ತೊಗೊಳ್ತಾರೆ. ಡೆಬಿಟ್ ಮಾಡಿರ್ತಾರೆ ಸರ್, ಬಜೆಟ್ ಇದ್ರೆ ಸ್ಯಾಂಕ್ಷನ್ ಇಲ್ಲ ಸರ್. ಯಾವ ಬಂದಿಲ್ಲ ಈ ತಿಂಗಳದಾಗ ಬರ್ತದೆ ಸರ್. ಈಗ ಯಾವಾಗ ಬರ್ತದೆ? ಈ ಮಂತ್ ಎಂಡಿಗೆಲ್ಲ ಬರ್ಬೋದು. ಈ ಮಂತ್ ಎಂಡಿಗೆಲ್ಲ ಕೊಡಿಸಿ ಸರಿ ಸರ್. ಮಟ್ಮಾರಿ ಆಲ್ರೆಡಿ ಒಂದು ಬೇರೆ ಬಜೆಟ್ ಅಲ್ಲಿ ತೊಗೊಂಡು ಕೆಲಸ ಮಾಡ್ತಿದ್ರು ಖಾನಾಪುರ. ಅಲ್ಲ, ಇವೆಲ್ಲ ಹೂವಿನ ತೋಟದ ಆಂಜನೇಯ ಅಲ್ಲಿ ಅವೆಲ್ಲ ಮಾಡ್ತಾ ಇದ್ರೆ ಹೂವಿನ ತೋಟ ಇಲ್ಲ ಸರ್. ಚೆಲುವಾದಿ ಮನೆಯವರಿಗೆ ಅಂತ ಹೇಳಿ 4 ಬೆಳಕಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ ಸರ್. ಈಗ ಆ ಲೆಟರ್ ತಗೊಂಡು ಹಾಂ ಸರ್. ಎಲ್ಲ ಬೇರೆ ಬೇರೆ ಊಟ ಬೇರೆ ಬೇರೆ ಸರ್, ಬೇರೆ ಬೇರೆ ಮಾಡ್ತಾರೆ. ಊಟ ಬೇರೆ ಬೇರೆ ಇದೆ ಸರ್. ನಾವು ಅಡ್ಮಿನಿಸ್ಟ್ರೇಷನ್ ಮಾಡೋದೆಲ್ಲ ಅವ್ರ ಡಿಪಾರ್ಟ್ಮೆಂಟ್. ಇದು ಮಾಹಿತಿ ಇದೆಯಾ ನಿಮಗೆ? ಹೇಳಿ ಮತ್ತೆ ನೀವು ಕೊಟ್ಟದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಇದರಲ್ಲಿ ಇಷ್ಟು ಸಫಿಷಿಯೆಂಟ್ ಅಲ್ಲ ಇದು ಉತ್ತರ ಇದಕ್ಕೆ. ನೀನು ನಿನಗೆ ವೈದ್ಯರು ಬೇಡ, ನಿನಗೆ ಹೇಳಕ್ಕಾಗಲ್ಲ. ಅವರು ಅವ್ರಿಗೆ ಒಂದು ರಿಪೋರ್ಟ್ ಮಾಡೋದು. ಈಗ ನಿಮ್ಗೆ ಇವ್ರಿಗೆ ಲೆಟರ್ ಕೊಟ್ಟಾಗೆಲ್ಲ ನಿಮ್ಗೆ ಏನೋ ಪರ್ಮಿಷನ್ ಇಲ್ಲಲ್ಲ. ಗೊಬ್ಬರದ್ದು ಅದು ಕೂಡ ತೆಲಂಗಾಣ, ಆಂಧ್ರ ಆ ಕಡೆ ಎಲ್ಲಿ ಹೋಗಬಾರ್ದು ಒಂದು. ಆಮೇಲೆ ಎಲ್ಲಿ ಅಂಗಡಿಗಳಲ್ಲಿ ಮಾಲಕ ಅವರೆಲ್ಲ ಇರ್ತಾರೆ ಅವರಿಗೆಲ್ಲ ಅವ್ರಿಗೂ ನೀವು ರಿಸ್ಟ್ರಿಕ್ಷನ್ ಕೊಡ್ಬೇಕು. ಪ್ರತಿನಿತ್ಯ ಅವ್ರ ಸ್ಟಾಕ್ನ ಚೆಕ್ ಮಾಡಬೇಕು. ಯಾವ ಗೋಡನಿಗೆ ಅವ್ರ ಸ್ಟಾಕ್ ಬೋರ್ಡ್ಗಳನ್ನ ನೀವು ಚೆಕ್ ಮಾಡಿ ಅಂತಿದ್ರೆ, ಇಲ್ಲಾಂದ್ರೆ ಕೃತಕ ಸೃಷ್ಟಿ ಮಾಡಿ ರೈತರಿಗೆ ಆತಂಕ ಸೃಷ್ಟಿ ಆಗ್ತದೆ. ಆಮೇಲೆ ನಮ್ಮ BSSಗಳಿಗೆ ಪ್ರಥಮಿಗೆ ಬಫರ್ ಅದಲ್ಲ, ನಿಮ್ದು ಬಫರ್ ಎಷ್ಟು ಅದ ಟೋಟಲ್ ಡಿಸ್ಟ್ರಿಕ್ಟ್ ಮುಂಗಾರು ಬಿತ್ತನೆಗೆ ಬೇಸಿಗೆ ಇದು ಏರಿಯಾಗಳು ಬೇರೆ ಆಗ್ತವೆ. ತಾಲೂಕುಗಳು ಕೆಲವೇನಾಗ್ತದ ಡ್ರೈ ಕ್ರಾಪ್ಸ್ ಮುಂಗಾರು ಮಾಡಬೇಕು.
ಬಫರ್ ಅಲ್ಲದೆ ಸರ್ ನಮಗೆ ಕಂಪ್ನಿಗಳಿಂದ ಏನೋ ಅಲಾಟ್ಮೆಂಟ್ ಬರ್ತದಲ್ಲ ಸರ್, ಅದರಲ್ಲಿ ಯೂಶಲಿ ಅವ್ರು 25% ಬಫರ್ ಕೊಡ್ತಾರೆ ಸರ್. ಬಟ್ ಮೇಡಮ್ ಇನ್ಸ್ಟ್ರಕ್ಷನ್ಸ್ ಮೇಲೆ 5% ನೀವು ನೇರವಾಗಿ ಡೀಲರಿಗೆ ಕೊಡೋ ಬದಲು ಸೊಸೈಟಿಗಳಿಗೆ ಕೊಡ್ರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಸರ್. ಅದನ್ನು ಕೊಡಬೇಕು. ಅದು ಮಾಡ್ತಾ ಇದ್ದಾರೆ ಸೊಸೈಟಿಗಳಿಗೆ ಆದ್ಮೇಲೆ RFSMS ಅಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಹೋಗಿ ಲಾರಿಗಳನ್ನು ಇಟ್ಟು ನೀವೇ ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂತ ಜನ ರೈತರು FID ಇದು ಮಾಡ್ತಾ ಇದ್ರಲ್ಲ, ಮಾಡ್ಕೊಂಡು ಬರುವಂತ ರೈತರಿಗೆ ನೀವು ಕಡ್ಡಾಯವಾಗಿ ಅಲ್ಲಿರೋ ಕೊಡ್ತಾ ಇರಬೇಕು. ಇಲ್ಲಿ ಸಿಟಿ ನಿಯರೆಸ್ಟ್ ಇರುವಂತ ವಿಲೇಜ್ಗಳೆಲ್ಲವೂ ಸಲ ಬರ್ತಾರೆ. ಆಮೇಲೆ ಎಲ್ಲಿ ಸೊಸೈಟಿಗಳಿದಾವೆ ಅವೆಲ್ಲ ಸೊಸೈಟಿಗಳಿಗೆ ಪ್ರತಿ ಸೊಸೈಟಿಗೆ ಈಗ ಬೇಕಾಗಿದೆ ಗೊಬ್ಬರ ಕೇಳ್ತಾ ಇದ್ದಾರೆ ಎಲ್ಲ ಕಡೆ. ಯಾಕಂದ್ರೆ ಸೋಯಿಂಗ್ ಮಾಡಿದ್ರು ಬಿತ್ತನೆ ಮಾಡೋರಿಗೆ ಬೇಕಾಗ್ತದೆ ರೈತರಿಗೆ. ಡೀಲರ್ ಔಟ್ಲೆಟ್ ಇಂದ ಫಸ್ಟ್ ಎಕ್ಸಾಸ್ಟ್ ಆಗಿ ಡೀಲರ್ಸ್ಗೆ ಬರ್ತಾರೆ, ಎಷ್ಟೊತ್ತಿಗೆ ಡೀಲರ್ಸ್ಗೆ ಕೊಡ್ತಾರೆ ಕಂಪನಿಯವರು. ಡೀಲರ್ಸ್ ಅಲ್ಲಿ ಏನ್ ಸ್ಟಾಕ್ ಇದೆ ನೋಡ್ಕೊಂಡು ಫಸ್ಟ್ ಅದು ಎಕ್ಸಾಸ್ಟ್ ಆಮೇಲೆ ನಾಟಿ ಮಾಡೋದು ಪ್ಲಾಂಟಿಂಗ್ ಬೇರೆ. ಪ್ಲಾಂಟಿಂಗ್ ಅಂದ್ರೆ ಏನಿದೆ, ಮುಂಗಾರು ಕ್ರಾಪ್ ಪ್ಲಾಂಟಿಂಗ್ ಅಂತ ಅಂದ್ರೆ ರೈಸ್ ಮೇಲೆ ಬಂದ್ಬಿಡ್ತು ಸರ್, ಒಂದೇ ಮಳೆ ಆಗ್ಬಿಟ್ಟು ಮತ್ತೆ ಸ್ಟಾಪ್ ಆಯ್ತು ಸರ್ ಮಳೆ. ವೀರ್ಯಲ್ ಸೆಟಲ್ ಆಗಲ್ಲ ಆಗಲ್ಲ ಸರ್, ಯಾಕಂದ್ರೆ ಇವಾಗ ಎಕರೆ ಒಂದೇ ಚೀಲ ಮಾಡ್ಬಿಟ್ಟಿದ್ದಾರೆ ಸರ್. ಸೊ ಮುಂಚೆ ಎಲ್ಲ ಜಾಸ್ತಿ ಕಮ್ಮಿ ಅನಿಸ್ತದೆ ಸರ್, ಬಟ್ ಇವಾಗ ರ್ಯಾಷನಲೈಸ್ ಮಾಡಿದಾಗಿಂದ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಬಟ್ ಒಂದು ಸ್ವಲ್ಪ DAPನೇ 100% ಇಂಪೋರ್ಟೆಡ್ ಗೊಬ್ಬರ ಸರ್, ಅದು ಎಲ್ಲ ಅಲ್ಲಿ ಸ್ಟ್ರಕ್ ಆಗಿರೋ ಕಾರಣಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಈ ಸಂದರ್ಭದಲ್ಲಿ APMC ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, RPMC ಅಧ್ಯಕ್ಷ ಜಯಂತರಾವ್ ಪತಂಗೆ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್, ನಾಮನಿರ್ದೇಶಿತ ಸದಸ್ಯರಾದ ಈರೇಶ್, ತಿಮ್ಮಪ್ಪ ನಾಯಕ್, ಜಿಂದಪ್ಪ, ಶರಣಬಸವ, ರಾಯಚೂರು ವಿವಿ ಸಿಂಡಿಕೇಟ್ ಸದಸ್ಯ ಚನ್ನಬಸವ, APMC ಉಪಾಧ್ಯಕ್ಷ ಬಸೀರ್ ಅಹಮದ್, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ವನಿತಾ, DYSP ಶಾಂತವೀರ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ತಹಶೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಅನೇಕರು ಇದ್ದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಪಾಲಕರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಪಾಲಕರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ ಘಟಕ, ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನ ಸುಮಾರು 24 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರುತ್ತಿದೆ. 2011ರ ವರದಿಯಲ್ಲಿ ಉತ್ತರ ಪ್ರದೇಶದಲ್ಲಿ 8.96 ಲಕ್ಷ ಬಾಲಕಾರ್ಮಿಕರು ಇದ್ದರು. ಕರ್ನಾಟಕವು 8ನೇ ಸ್ಥಾನದಲ್ಲಿತ್ತು. ಸುಮಾರು 2.94 ಲಕ್ಷ ಮಕ್ಕಳು ಬಾಲಕಾರ್ಮಿಕರಿದ್ದು, ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಇನ್ನೂ ಹೆಚ್ಚಿನ ಜಾಗೃತಿ ಅವಶ್ಯಕತೆ ಇದೆ ಎಂದು ಹೇಳಿದರು. ತಂದೆ ತಾಯಂದರಿಗೆ ಶಿಕ್ಷಣದ ಕೊರತೆ ಜೊತೆಗೆ ಹೆಚ್ಚಿನ ಜನರು ಕೂಲಿಯನ್ನ ಹರಸಿ ಮಹಾನಗರಗಳಿಗೆ ಗೂಳಿ ಹೋಗುವುದು, ಮಕ್ಕಳನ್ನ ನೋಡಿಕೊಳ್ಳಲು ಆಗದೆ ಅವರನ್ನು ಸಹ ಜೊತೆಗೆ ಕರೆದುಕೊಂಡು ಹೋಗಿ ಅಲ್ಲಿಯ ಕೂಲಿ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಕಾಣಬಹುದಾಗಿದೆ ಎಂದು ಹೇಳಿದರು. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ಶಾಲೆಯ ಶಿಕ್ಷಕರು ಮುತುವರ್ಜಿ ವಹಿಸಿ ಶಾಲೆ ಬಿಟ್ಟ ಮಕ್ಕಳನ್ನ ಶಾಲೆಗೆ ಸೇರಿಸುವ ಕೆಲಸ ಮಾಡಬೇಕು ಮತ್ತು ಶಿಕ್ಷಕರು ಮಕ್ಕಳ ಮೇಲೆ ನಿಗಾ ವಹಿಸಿ ಶಾಲೆಗೆ ಬರದ ಮಕ್ಕಳನ್ನು ಕರೆತರುವ ಕೆಲಸ ಮಾಡಬೇಕು. ಶಿಕ್ಷಕರು ಮಕ್ಕಳ ಪಾಲಕರಿಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು. ಮಕ್ಕಳನ್ನ ಬಾಲಕಾರ್ಮಿಕರನ್ನಾಗಿ ಬಳಸಿಕೊಂಡ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಪಾಲಕರಿಗೆ ತಿಳಿ ಹೇಳುವ ಕೆಲಸ ಮಾಡಬೇಕು. ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಕಾಯ್ದೆಯಡಿ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಬೇಕು ಎಂದರು. ಸಾರ್ವಜನಿಕ ಸಾಕ್ಷರತೆ ಮತ್ತು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್ ಮಾತನಾಡಿ, ಭಾರತದ ಸಂವಿಧಾನದ 21ನೇ ಪರಿಚ್ಛೇದ ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ. ಮನುಷ್ಯ ಜೀವನ ನಡೆಸಲಿಕ್ಕೆ ಶಿಕ್ಷಣವೂ ಒಂದಾಗಿದೆ ಎಂದು ಹೇಳಿದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಪಾಲಕರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಪಾಲಕರಲ್ಲಿ ಅರಿವು ಮೂಡಿಸಬೇಕು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ, ನಾನು ವಾಸಿಸುವ ಸುತ್ತಮುತ್ತ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಬಾಲಕಾರ್ಮಿಕ ಹಾಗೂ ಕಿಶೋರಪಟ್ಟ
ಯಾವುದೇ ವಸ್ತುವನ್ನು ಮತ್ತು ಬಾಲಕಾರ್ಮಿಕ ಹಾಗೂ ವಿರೋಧಿ ದಿನಾಚರಣೆಯನ್ನು 2002ರಿಂದ ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನಲ್ಲಿ ಪ್ರಾರಂಭವಾಗಿ ಈಗ 2026 ಅಂದರೆ ಸುಮಾರು 24 ವರ್ಷಗಳಿಂದ ನಾವು ಈ ದಿನವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ಈ ದಿನ ವಿಶ್ವಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಈ ದಿನವನ್ನು ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ನಾವು ನಮ್ಮ ಭಾರತದ ಒಂದು 2011 ಸೆನ್ಸಸ್ ರಿಪೋರ್ಟ್ ಅನ್ನು ನೋಡಿದಾಗ ಅದರಲ್ಲಿ ಸುಮಾರು 8.96 ಲಕ್ಷ ಮಕ್ಕಳು ಉತ್ತರ ಪ್ರದೇಶ ಒಂದು ರಾಜ್ಯದಲ್ಲಿ ಬಾಲಕರು ಕಾರ್ಮಿಕರಾಗಿ ತೊಡಸ್ಕೊಳ್ತಾ ಇದ್ದಾರೆ. ನಂತರದಲ್ಲಿ ನಮ್ಮ ಕರ್ನಾಟಕ 2011 ಸೆನ್ಸಸ್ ರಿಪೋರ್ಟ್ ಪ್ರಕಾರ ನೋಡಿದಾಗ ನಾವು 8ನೇ ಸ್ಥಾನದಲ್ಲಿದ್ದೀವಿ. ಅದಕ್ಕೆ ಸುಮಾರು 2.49 ಲ್ಯಾಕ್ಸ್ ಮಕ್ಕಳನ್ನ ನಾವು ಈಗ ಈ ಬಾಲ ಕಾರ್ಮಿಕರನ್ನಾಗಿ ಅವರನ್ನು ತೋರಿಸ್ಕೊಳ್ತಾ ಇದ್ದೇವೆ. ಇದನ್ನೆಲ್ಲ ಹೋಗಲಾಡಿಸಬೇಕು. ಮತ್ತೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಸುಮಾರು ಇದ್ದಾವೆ. ವಿಶೇಷವಾಗಿ ತಂದೆ ತಾಯಿಯರಿಗೆ ಶಿಕ್ಷಣದ ಅವರಿಗೆ ಕೊರತೆ ಇರುತ್ತೆ. ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕೊಡಬೇಕನ್ನೋ ಒಂದು ಆಲೋಚನೆ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಮಕ್ಕಳ ಮೇಲೆ ನಿಗಾ ಇಡದೆ ಅವರು ಶಾಲೆಗೆ ಕಳುಹಿಸದೆ ಇಂಥ ಬಾಲ ಕಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾರೆ. ಅದೇ ರೀತಿಯಿಂದ ಈ ಮೈಗ್ರೇಷನ್ ಒಂದು ದೊಡ್ಡ ಸಮಸ್ಯೆ. ಹೆಚ್ಚು ಕಡಿಮೆ ಇಲ್ಲಿ ರಾಯಚೂರು, ಯಾದಗಿರಿ ಇಂಥ ಜಿಲ್ಲೆಗಳಲ್ಲಿ ಎಂಪ್ಲಾಯ್ಮೆಂಟ್ ಸಮಸ್ಯೆ ಬಹಳ ಇದೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ತಂದೆ ತಾಯಿಯಿಂದಲೆಲ್ಲ ಬೆಂಗಳೂರಿಗೆ ಹೋಗುವಂಥ ದೊಡ್ಡ ಪಟ್ಟಣ, ಬೊಂಬಾಯಿ ಅಂತ ಪುಣೆ ಅಂತ ದೊಡ್ಡ ಪಟ್ಟಣಗಳಿಗೆ ಅವರು ಮೈಗ್ರೇಷನ್ ಹೋಗಿ ಮಕ್ಕಳನ್ನು ಇಲ್ಲೇ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಕೇರ್ ಮಾಡುವಂಥವ್ರು ಯಾರು ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಮಕ್ಕಳಿಗೆ ಕೇರ್ ಮಾಡೋಲ್ಲ ಅಂದ ತಕ್ಷಣ ಅವರು ಇಂಥ ಪೆಟ್ಟಿ ಶಾಪ್ಗಳಲ್ಲಿ ಯಾವುದು ಚಹಾ ಅಂಗಡಿಯಾಗಿಯೋ ಅಥವಾ ಹೋಟೆಲು ಇಂಥ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡು ಅವರ ಒಂದು ಉಜ್ವಲ ಭವಿಷ್ಯವನ್ನು ಎಲ್ಲ ಹಾಳಾಗ್ತಾ ಇದೆ. ಈ ದಿಸೆಯಲ್ಲಿ ಈಗ ಇದನ್ನ ಕಡಿಮೆ ಮಾಡಬೇಕಂತಂದ್ರೆ ಈ 3ನೇ ಕಟ್ಟು ಅದು ಮನುಷ್ಯನಿಗೆ ಒಂದು ಡಿಗ್ನಿಫೈಡ್ ಲೈಫ್ ಮಾಡೋಕ್ಕೆ ಕಾರಣಕ್ಕಾಗುವಂಥ ಒಂದು ಬಹಳ ಅಂಶ. ಅದಕ್ಕೆ ಎಜುಕೇಶನ್ ಇಸ್ ದ ಫೌಂಡೇಶನ್ ಫಾರ್ ಆಲ್ ಸೋಷಿಯಲ್ ಎಲಿಮೆಂಟ್ಸ್. ನನ್ನ ಪದ್ಧತಿ ಇದೆಲ್ಲ, ಇದರಿಂದ ನಾನು ಅನಿಷ್ಟ ಪದ್ಧತಿ ಅಂತ ಕರೆಯಕ್ಕೆ ಇಷ್ಟಪಡ್ತೇನೆ. ಇಂಥ ಅನಿಷ್ಟ ಪದ್ಧತಿಯನ್ನು ನಾವು ತೊಡಗಾಗಬೇಕಾದ್ರೆ ಅದಕ್ಕೆ ದೀರ್ಘ ಶಿಕ್ಷಣ. ಇಲ್ಲಿ ಬಹುಶಃ ಈ ಒಂದು ಅನಿಷ್ಟ ಪದ್ಧತಿ ತೊಡಗಾಗುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಸೋರ್ಸಸ್, ಒಂದು ಸ್ಟೇಕ್ ಹೋಲ್ಡರ್ಸ್ ಅಂತ ಪಾಲಕರು ಅಂತ ನಾನು ಅನ್ಕೊಳ್ತೀನಿ. ನಾನು ಪಾಲಕರಲ್ಲಿ ಬಹಳ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯತೆ ನಾನು ಭಾವಿಸ್ತೇನೆ. ಮಕ್ಕಳನ್ನ ಹೆತ್ತು ಮಾತ್ರ ಸಾಲದು, ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಸಂಸ್ಕಾರ ಕೊಟ್ಟು ಈ ಸಮಾಜದ ಒಬ್ಬ ಜವಾಬ್ದಾರಿ ವ್ಯಕ್ತಿಗಳಾಗಿ ಮಾಡ್ತಕ್ಕಂಥ ದೊಡ್ಡ ಹೊಣೆಗಾರಿಕೆ ಪಾಲಕರಲ್ಲಿದೆ. ಅದು ನಿಭಾಯಿಸಿದ್ರೆ ನಾವು ಮಕ್ಕಳನ್ನ ಯಾಕೆ ಕೊಡಿಸ್ಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಒಂದು ಕಡೆ ಪಾಲಕರಲ್ಲಿ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡೋದ್ರಲ್ಲಿ, ಅವ್ರನ್ನ ಶಾಲೆ ಕಳಿಸೋದ್ರಲ್ಲಿ ಅವರಿಗೆ ಒಂದು ಅವೇರ್ನೆಸ್ ಮಾಡ್ತಕ್ಕಂಥ ಬಹಳ ಮುಖ್ಯ ಅಂತ ಭಾವಿಸ್ತಾ, ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆ ತುಂಬ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಾವು ಇವತ್ತು ವಿಶ್ವ ಕಾರ್ಮಿಕ ವಿರೋಧಿ ಪದ್ಧತಿ ದಿನಾಚರಣೆಯನ್ನು ಆಚರಿಸಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಎಲ್ಲರಲ್ಲಿ ಕೂಡ ಕುರಿತಾಗಿ ಈ ಒಂದು ಕಾಯ್ದೆಯ ಮೂಲವಾಗಿದೆ. ಈ ಒಂದು ಕಾರ್ಯಕ್ರಮದ ಆಧಾರವು ಆ ಕಾಯ್ದೆಗೆ ಒಳಪಟ್ಟಿದೆ. ಈ ಒಂದು ಕಾಯ್ದೆಯ ಪ್ರಕಾರ ಕಲಂ 3 ಯಾವುದೇ ಒಂದು 14 ವರ್ಷ ಅಥವಾ ಕೆಳಗಿನ ವಯಸ್ಸಿನ ಮಕ್ಕಳು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸಬಾರದು. ಅದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಅದೇ ರೀತಿಯಾಗಿ ಮಕ್ಕಳು 15ರಿಂದ 18 ವರ್ಷದೊಳಗೆ ಯಾವುದೇ ಒಂದು ಅಪಾಯಕಾರಿ ಉದ್ದಿಮೆಯಲ್ಲಿ ಕೆಲಸ ಮಾಡಬಾರದು ಎಂಬುದು ಈ ಕಾಯ್ದೆಯ ಒಂದು ಸಾರಾಂಶವಾಗಿದೆ. ಈ ಒಂದು ಕಾಯ್ದೆಯಡಿಯಲ್ಲಿ ಈ ರೀತಿ ಮಕ್ಕಳನ್ನು ಕೆಲಸಕ್ಕೆ ತಗೊಂಡಿರೋ ಮಾಲೀಕರ ವಿರುದ್ಧ FIR ಮೂಲಕ
ದಾಖಲಿಸಿ ಮಕ್ಕಳನ್ನ ಕೆಲಸದಿಂದ ಬಿಡಿಸಿ ಅವರಿಗೆ ಶಾಲೆಗೆ ಪುನರ್ವಸತಿಗೊಳಿಸಿ ಕೇಸನ್ನು ನ್ಯಾಯಾಲಯದಲ್ಲಿ ದಾಖಲಿಸಲಾಗ್ತದೆ. ಈ ಒಂದು ಅಪರಾಧಕ್ಕೆ ಅವರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲಾಗುವ ಸಂಭಾವನೆ ಇದೆ, ಅಥವಾ 20,000ದಿಂದ 50,000ವರೆಗೂ ದಂಡವನ್ನು ವಿಧಿಸಬಹುದಾಗಿದೆ, ಅಥವಾ ಎರಡನ್ನೂ ವಿಧಿಸಬಹುದಾಗಿದೆ. ಇನ್ನು 2016ರಲ್ಲಿ ಆದ ತಿದ್ದುಪಡಿ ಕಾಯ್ದೆ ಪ್ರಕಾರ ಪೋಷಕರು ಅಥವಾ ತಂದೆ ತಾಯಿಯರು ಮಕ್ಕಳನ್ನ ದುಡಿಲಿಕ್ಕೆ ಅಂತ ಹೊರಗಡೆ ಕಳಿಸಿದಾಗ, ದುಡ್ಡಿಗಾಗಿ ಅವರು ಮಕ್ಕಳನ್ನ ಕೆಲಸಕ್ಕೆ ಬಳಸಿದಾಗ ಅವರ ಮೇಲೆ ಕೂಡ ನಾವು ಕ್ರಮವನ್ನು ಕೈಗೊಳ್ಳಬಹುದಾಗಿದೆ. ಮೊದಲನೇ ಬಾರಿಗೆ ಅವರಿಗೆ ತಿಳುವಳಿಕೆಯನ್ನು ನೀಡಿ ನಾವು ಈ ರೀತಿ ಆಗದಂತೆ ನೋಡ್ಕೊಳ್ತೇವೆ. ಇನ್ನು ಸಬ್ಸಿಕ್ವೆಂಟ್ ಆಗಿ ಅವರು ಅದೇ ಪದ್ಧತಿಯನ್ನು ಬಳಸ್ತಾ ಇದ್ದಾಗ ಅವರಿಗೂ ಕೂಡ ನಾವು 10,000ವರೆಗೆ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇದೆ ಅಂತ ಈ ಮೂಲಕ ಸಂಕ್ಷಿಪ್ತವಾಗಿ ತಿಳಿಸಬಯಸುತ್ತೇನೆ. ಮಕ್ಕಳನ್ನು ಶಾಲಾ ಅವಧಿ ಮೀರಿ ಅವರ ಒಂದು ಕೌಟುಂಬಿಕ ಕೌಶಲ್ಯದಲ್ಲಿ ಬಳಸಬಹುದಾಗಿದೆ, ಆದರೆ ಅವರು ಶಾಲೆಯನ್ನು ಸ್ಕೂಲಿಗೆ ಹೋಗೋದನ್ನು ನಿಲ್ಲಿಸಬಾರದು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಆರತಿ, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಸುದರ್ಶನ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಶರಣಮ್ಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಮಕ್ಕಳ ರಕ್ಷಣಾ ಘಟಕದ ಗೋಕುಲ್ ಹುಸೇನ್ ಸೇರಿದಂತೆ ಅಧಿಕಾರಿಗಳು, ಮಕ್ಕಳು ಸಹ ಭಾಗವಹಿಸಿದರು. ಜೋಳ ಖರೀದಿ ಬಾಕಿ ಹಣ ಪಾವತಿ, ರಸಗೊಬ್ಬರ ಕೊರತೆ ಹಾಗೂ ಕಳಪೆ ಬೀಜ ಮಾರಾಟ ತಡೆಯುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಡಳಿತ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರೆಯದೇ ಇರುವುದರಿಂದ ಜೂನ್ 16ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಎಂದು ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಹೇಳಿದರು. ಜೋಳ ಖರೀದಿ ಬಾಕಿ ಹಣ ಪಾವತಿ, ರಸಗೊಬ್ಬರ ಕೊರತೆ ಹಾಗೂ ಕಳಪೆ ಬೀಜ ಮಾರಾಟ ತಡೆಯುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಡಳಿತ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರೆಯದೇ ಇರುವುದರಿಂದ ಜೂನ್ 16ರಂದು ಕರ್ನಾಟಕ ರಾಜ್ಯ ರೈತ ಸಂಘ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ ಎಂದು ರಾಜ್ಯ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರೈತರಿಂದ ಖರೀದಿಸಿದ ಜೋಳದ ಹಣ ಇಂದಿಗೂ ಪಾವತಿಯಾಗಿಲ್ಲ. 85% ರೈತರಿಗೆ ಹಣ ಬಾಕಿ ಇದೆ. ಜಿಲ್ಲಾಧಿಕಾರಿಗಳಿಗೆ ಕುರಿತು ದೂರು ನೀಡಿದ್ದು ವಾರದೊಳಗೆ ಇತ್ಯರ್ಥಪಡಿಸುವುದಾಗಿ ಭರವಸೆ ನೀಡಿದ್ದರು. ಆದರೆ ಇಂದಿಗೂ ಬಾಕಿ ಹಣ ಪಾವತಿಯಾಗಿಲ್ಲ. ಜಿಲ್ಲೆಯಲ್ಲಿ 12,50,000 ಕ್ವಿಂಟಾಲ್ ಜೋಳ ಖರೀದಿ ಮಾಡಲಾಗಿದ್ದು 10.5 ಲಕ್ಷ ಕ್ವಿಂಟಾಲ್ ಹಣ ಬಾಕಿ ಇದೆ. ಮುಂಗಾರು ಪ್ರಾರಂಭವಾಗಿದ್ದು ಬೀಜ, ರಸಗೊಬ್ಬರ ಖರೀದಿಸಲು ರೈತರ ಬಳಿ ಹಣವಿಲ್ಲದ ಸ್ಥಿತಿಯಿಂದ ಬಡ್ಡಿ ಸಾಲದ ಮೊರೆ ಹೋಗುವ ಸ್ಥಿತಿಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ ಎಂದು ಆರೋಪಿಸಿದರು. ಹತ್ತಿ ಖರೀದಿ ಮಾಡಿರುವ ಸರ್ಕಾರ 1 ವಾರದಲ್ಲಿ ರೈತರಿಗೆ ಹಣ ನೀಡಿದೆ. ಆದರೆ ಜೋಳ ಖರೀದಿ ಮಾಡಿದ ಹಣ ಮಾತ್ರ ಪಾವತಿ ಮಾಡುತ್ತಿಲ್ಲ. ಮುಂಗಾರು ಪ್ರಾರಂಭವಾಗಿದ್ದು ರಸಗೊಬ್ಬರ ಕೊರತೆ ಅಭಾವ ಎದುರಾಗಿದೆ. ನೀರಾವರಿ ಪ್ರದೇಶದಲ್ಲಿ ನೀರು ಹರಿಕೆ ಪ್ರಾರಂಭವಾಗಿಲ್ಲ. ಮತ್ತಷ್ಟು ರಸಗೊಬ್ಬರ ಬೇಡಿಕೆ ಹೆಚ್ಚಳವಾಗಿದ್ದು ರೈತರಿಗೆ ತೀವ್ರ ಆತಂಕ ಎದುರಾಗಿದೆ. ಪಕ್ಕದ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲಾ ರೈತರಿಗೆ ರಸಗೊಬ್ಬರ ದೊರೆಯುವಂತೆ ಅಲ್ಲಿ ಜಿಲ್ಲಾಧಿಕಾರಿಗಳು ಎಕರೆವಾರು ರಸಗೊಬ್ಬರ ನಿಗದಿ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಜಿಲ್ಲೆಯಲ್ಲಿಯೂ ಎಲ್ಲಾ ರೈತರಿಗೆ ರಸಗೊಬ್ಬರ ದೊರೆಯುವಂತೆ ವ್ಯವಸ್ಥೆ ಮಾಡಬೇಕು. ರಸಗೊಬ್ಬರದೊಂದಿಗೆ ಇತರೆ ಗೊಬ್ಬರ ಖರೀದಿ ಮಾಡುವಂತೆ ಒತ್ತಾಯಿಸುತ್ತಿದ್ದು ತಡೆಯಬೇಕು ಎಂದರು. 29,000 ರೂಪಾಯಿ ರಸಗೊಬ್ಬರ ಖರೀದಿ ಮಾಡಿದ ರೈತರಿಗೆ 9,257 ರೂಪಾಯಿ ಇತರೆ ಗೊಬ್ಬರ ಖರೀದಿ ಮಾಡಬೇಕು ಎಂದು ಷರತ್ತು ವಿಧಿಸಲಾಗುತ್ತಿದೆ. ಕೂಡಲೇ ಅನಗತ್ಯ ಹೊರೆಯನ್ನು ತಡೆಯಲು ಜಿಲ್ಲಾಡಳಿತ ಮುಂದಾಗಬೇಕು ಎಂದರು. ಕೃಷಿ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ರೈತ ಸಂಘವೇ ದೂರು ನೀಡಲಿದೆ ಎಂದು ಎಚ್ಚರಿಸಿದರು. ನೀರಾವರಿ ಪ್ರದೇಶದ ಉಪಕಾಲುವೆಗಳು ಸ್ವಚ್ಛತೆಗೊಂಡಿಲ್ಲ. ಮುಖ್ಯ ಕಾಲುವೆ, ಉಪಕಾಲುವೆಗಳು ಹೂಳು ತೆಗೆಯದೇ ಇರುವುದರಿಂದ ಸಮಸ್ಯೆ ಎದುರಾಗಲಿದೆ. ಸರ್ಕಾರ 20,000 ಕೋಟಿ ನೀರಾವರಿ ಯೋಜನೆಗಳಿಗೆ ಕಾಯ್ದಿರಿಸುವುದಾಗಿ ಹೇಳುತ್ತಿದೆ. ಕಾಲುವೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು ಎಂದರು. ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ರೈತರ ಸಮಸ್ಯೆಗಳ ಕುರಿತು ನೂತನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಶೀಘ್ರದಲ್ಲಿ ರೈತ ಸಂಘದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸುವ ಭರವಸೆ ನೀಡಿದ್ದಾರೆ ಎಂದರು. ಜೋಳ ಖರೀದಿ ಕೇಂದ್ರದಿಂದ ಸಾವಿರಾರು ಟನ್ ಜೋಳವನ್ನು ಖರೀದಿ ಮಾಡಿದ್ದಾರೆ ಸರ್ಕಾರ. ಕಳೆದ ತಿಂಗಳು ನಾವು ಮಾನ್ಯದಲ್ಲಿ ರೈತರ ಖಾತೆಗೆ ದುಡ್ಡು ಬಂದಿಲ್ಲ, 1.5 ತಿಂಗಳ 2 ತಿಂಗಳಾಯಿತು ಖರೀದಿ ಮಾಡಿ ಅಂತೇಳಿ ಹೋರಾಟ ಮಾಡಿದ ಮೇಲೆ ಕೇವಲ ಕೆಲವು ರೈತರಿಗೆ ಮಾತ್ರ ದುಡ್ಡು ಬಂದಿದೆ. ಕೆಲವು ರೈತರಿಗೆ. ಈಗ ಇನ್ನೂ 85% ರೈತರಿಗೆ ದುಡ್ಡೇ ಬಂದಿಲ್ಲ. ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಮುಂಗಾರು ಪ್ರಾರಂಭ ಆಗಿದೆ. ಬೀಜ ತಗೋಬೇಕು, ಗೊಬ್ಬರ ತಗೋಬೇಕು, ಔಷಧ ತಗೋಬೇಕು. ಹಣ ಇಲ್ಲ. ರೈತರು ಇವತ್ತೇನಾದ್ರೆ ಅನಿವಾರ್ಯವಾಗಿ
ಹೆಚ್ಚಿನ ಬಡ್ಡಿಗೆ ಸಾಲ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹತ್ತಿ ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡಿದ ನಂತರ ಒಂದು ವಾರದಲ್ಲಿ ದುಡ್ಡು ಕೊಡ್ತಾರೆ. ಜೋಳ ಖರೀದಿ ಕೇಂದ್ರ ಮಾಡಿದರೆ ಯಾಕೆ 1.5 ತಿಂಗಳು 2 ತಿಂಗಳು ಮಾಡ್ತಾರೆ? ಎಲ್ಲ ಸರ್ಕಾರದ ಕೆಲಸ ಅಲ್ಲ ಇದು. ಹತ್ತಿ ಖರೀದಿ ಮಾಡಿದ್ರೆ ಒಂದು ವಾರದಲ್ಲಿ ಹಾಕ್ಬಿಡ್ತಾರೆ. ಏನಾದ್ರು ವಾಣಿಜ್ಯ ಬೆಳೆ ಅಂತ ಈ ರೀತಿ ತಾರತಮ್ಯ ಮಾಡ್ತಾರೆ. ಇದು ಆಹಾರ ಧಾನ್ಯ ಅಂತ ನಮ್ಗೆ ಅರ್ಥ ಆಗ್ತದೆ. ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ, ಹೊಸ ಜಿಲ್ಲಾಧಿಕಾರಿ ಬಂದವರಿಗೆ ಭೇಟಿಯಾಗಿ ಹೇಳಿದ್ವಿ, ಇಲ್ಲ ಒಂದು ವಾರದಲ್ಲಿ ನಾವು ರೈತರ ಖಾತೆಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿ ಈಗ 15 ದಿವಸ ಆಯ್ತು. ಇದು ದೊಡ್ಡ ಸಮಸ್ಯೆ ಆಗಿದೆ. ರೈತರಿಗೆ ದುಡ್ಡಿನ ಅವಶ್ಯಕತೆ, ಕೋಟ್ಯಾಂತರ ರೂಪಾಯಿ ರೈತರ ಕೈಗೆ ಸೇರೋದು ಮತ್ತು ಸರ್ಕಾರದ ಕೈಯಲ್ಲಿ ಒಂದು ವಿಷಯ. ಎರಡನೇದು ಏನಂದರೆ ರಸಗೊಬ್ಬರ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಸಿದರೆ ಪೂರೈಕೆಯಲ್ಲಿ ಬಹಳ ಕಡಿಮೆ ಇದೆ. ಯೂರಿಯಾ, DAP ಮತ್ತು ಇನ್ನಿತರ ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಪೂರೈಕೆಯಲ್ಲಿ ಗಣನೀಯವಾಗಿ ಕಡಿಮೆ ಆಗಿದೆ. ಇನ್ನೂ ಯಾವ ಜಲಾಶಯಗಳು ತುಂಬಿಲ್ಲ, ಯಾವ ಕಾಲುಗಳಿಗೆ ನೀರು ಬಿಟ್ಟಿಲ್ಲ. ನೀರಾವರಿ ಪ್ರಾರಂಭ ಆದರೆ ಇನ್ನೂ ಹೆಚ್ಚಾಗ್ತದೆ ರಸಗೊಬ್ಬರದ ಬೇಡಿಕೆ. ಈ ಕೇವಲ ಕೃಷಿ ಪ್ರದೇಶದ ರೈತರಿಗೆ ಮಾತ್ರ ಇವತ್ತು ಅವಶ್ಯಕತೆ ಇದೆ ಗೊಬ್ಬರ. ನೀರು ಬಂದರೆ ಇನ್ನೂ ಜಾಸ್ತಿ ಉಲ್ಬಣ ಆಗ್ತದೆ ಸಮಸ್ಯೆ. ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಯೂರಿಯಾ, DAP ಕಾಂಪ್ಲೆಕ್ಸ್ ರಸಗೊಬ್ಬರ ಕೊಂಡುಕೊಳ್ಬೇಕಾದ್ರೆ ಬೇರೆ ಪ್ರಾಡಕ್ಟ್ಗಳನ್ನು ಇವತ್ತು ಲಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಗ್ರೋಮರ್ ಕಂಪನಿಯ ಬಿಲ್ ಇದೆ. ಗ್ರೋಮರ್ ಕಂಪನಿ ಇಲ್ಲಿ ರೈತರು ಏನಂತಂದ್ರೆ ರಸಗೊಬ್ಬರ ಖರೀದಿ ಮಾಡಿದ್ದಾರೆ. ಅಧಿಕೃತ ಬಿಲ್ ಇದು. $9,257 ರೂಪಾಯಿ ಗೊಬ್ಬರ ಖರೀದಿ ಮಾಡಿದ್ದಾರೆ. ಟೋಟಲ್ 29,761 ರೂಪಾಯಿ ಗೊಬ್ಬರ ಖರೀದಿ ಮಾಡಿದ್ದಾರೆ. ಇದಕ್ಕೆ ಅದರ ಪ್ರಾಡಕ್ಟ್ ಏನಂತಂದ್ರೆ 9,257 ರೂಪಾಯಿ ಏನಂದ್ರೆ ಬೇರೆ ಪ್ರಾಡಕ್ಟ್ ಅನ್ನು ಲಿಂಕ್ ಮಾಡಿ, ಅಂದ್ರೆ ಆಲ್ಮೋಸ್ಟ್ 10,000 9,500 ಅಂದ್ರೆ 9,500 ರೂಪಾಯಿ ಒಬ್ಬ ರೈತ ಏನಂತಂದ್ರೆ ಬೇಕಿಲ್ಲದಂತ ಪ್ರಾಡಕ್ಟ್ ತಗೊಂಡು ಸುಮ್ಮನೆ ಇಟ್ಕೋಬೇಕು. ಇದು ನಾವು ಕೃಷಿ ಇಲಾಖೆಗೆ ಹೇಳಿದ್ವಿ, ಎಲ್ಲರಿಗೆ ಹೇಳಿದ್ವಿ, ನಾವು ಮಾಡ್ತೀವಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತಂದ್ರೆ ಅವ್ರೇನು ಮಾಡಲಿಲ್ಲ. ರೈತರದ್ದು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಯಾವ ರೈತ ಲಿಂಕ್ ತಗೊಂಡು ಇದು ಮಾಡ್ತಾನೆ ಕಂಪ್ಲೇಂಟ್ ಕೊಡಂದ್ರೆ ಇವತ್ತು ಕೊಡತ್ತೆ. ನಮ್ಮ ಪರಿಸ್ಥಿತಿ ಅವನಿಗೆ ಗೊಬ್ಬರ ಸಿಕ್ಕರೆ ಸಾಕಪ್ಪ, ಎಲ್ಲಿ ಕಂಪ್ಲೇಂಟ್ ಮಾಡಿ ನಾನೇನು ಮಾಡಲ್ಲ. 12 ಕಂಡೀಷನ್ ಹಾಕಿ ಅವರಿಗೆ ಗೊಬ್ಬರ ಕೊಡಕ್ಕಾಗ್ತಾರ. ನೀನು ರೈತ ಸಂಘ ಅವ್ರಿಗೆ ಹೇಳಿದ್ವಿ, ಇವ್ರಿಗೆ ಹೇಳಿದ್ವಿ, ಇನ್ನೊಬ್ರಿಗೆ ಹೇಳಿದ್ವಿ, ಅಂದ್ರೆ ತಿರುಗಿ ನಮ್ಮ ಅಂಗಡಿ ಕಾಲ ಕೊಡೋದಲ್ಲ ಅಂತ ಇಂಥ ಪರಿಸ್ಥಿತಿ ಐತೆ. ಒಂದು ಕಡೆಗೆ ಸರ್ಕಾರ ಈ ದಂಧೆಯನ್ನು ನಿಲ್ಲಿಸಕ್ಕೆ ಸಹಕಾರ ಕೊಡುವುದು, ಇನ್ನೊಂದು ಕಡೆಗೆ ರೈತರು ಸಹಕಾರ ಕೊಡುವುದು. ಅದಕ್ಕೆ ಈಗ ನಾವು ರೈತ ಸಂಘದ ಕೆಲವು ಕಾರ್ಯಕರ್ತರು ಏನಂತಂದ್ರೆ, ಯಾವ ರೀತಿ ಅಕ್ರಮ ಅನಧಿಕೃತ ಜೋಳದ GPS ಮಾಡಿದ್ರೆ ಅದನ್ನು ನಿಂದಿರ್ಸಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ನಿಲ್ಲಿಸಿದ್ವಿ. ಈಗ ಅದೇ ಪ್ರಕಾರ ನಾವೇ ತಯಾರಾಗಿ ಏನಂತಂದ್ರೆ ಕಂಪ್ಲೇಂಟ್ ಕೊಡೋಕೆ ತಯಾರಾಗಿದ್ವಿ. ಅವಾಗ ಇವರು ಕ್ರಮ ಕೈಗೊಳ್ಳಿದ್ರೆ ನೋಡ್ತೀವಿ. ಇದು ಇಷ್ಟು ಏನಂತಂದ್ರೆ ಇಷ್ಟೆಲ್ಲ ಜೋಳದ ರೊಕ್ಕ ಬಂದಿಲ್ಲ, ರಸಗೊಬ್ಬರದ ಪ್ರಾಬ್ಲಮ್ ಆಗಿದೆ, ಕಳಪೆ ಬೀಜ ಅಂತೂ ಎಲ್ಲಿ ಬೇಕಲ್ಲಿ ಮಾರಾಟ ಮಾಡಕತ್ತಾರೆ ಆಂಧ್ರದಿಂದ ತಂದು. ಯಾವ ಏನಂತಂದ್ರೆ ನಮ್ಮ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಈ ಎಲ್ಲ ಅಂಶಗಳನ್ನು ತತ್ಕ್ಷಣ ಸಾಲ್ವ್ ಮಾಡಬೇಕು ಈ ಸಮಸ್ಯೆಗಳನ್ನ ಅಂತ ಹೇಳಿ 16ನೇ ತಾರೀಕಿಗೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿ. ಇವೆಲ್ಲ ಸಮಸ್ಯೆಗಳಿದ್ವಲ್ಲ, ನೀವು ಸಚಿವರಿಗೆ ಏನು ಮಾತಾಡಿಲ್ವಾ ಅಂತ ಕೇಳಿ. ಈಗ ಮೊನ್ನೆ ಮುಖ್ಯಮಂತ್ರಿ ನೂತನವಾದ ಮುಖ್ಯಮಂತ್ರಿನ ಭೇಟಿಯಾಗಿದ್ವಿ, ಉಪಮುಖ್ಯಮಂತ್ರಿನೂ ಭೇಟಿಯಾಗಿದ್ವಿ. ತಕ್ಷಣ ಒಂದು ವಾರ 10 ದಿವಸದೊಳಗಾಗಿ
ಪ್ರತಿ ಜಿಲ್ಲೆಯಿಂದ ರೈತ ಸಂಘದ ಪ್ರತಿನಿಧಿಗಳನ್ನು ಒಳಗೊಂಡಂತ ಒಂದು ತಂಡ ನಿಮ್ಮಲ್ಲಿ ಬರ್ತದೆ. ಅವರೆಲ್ಲರ ಸಮಸ್ಯೆ ಆಲಿಸಬೇಕೆಂದರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಮ್ಮ ಮುಂದೆ PS ಕರೆದು ಇವರು ಡೇಟ್ ಕೊಟ್ಟು ಎಲ್ಲರನ್ನು ಕರೀರಿ ಅಂತ ಹೇಳಿದ್ದಾರೆ. ನೋಡೋಣ ಆಗ್ತದೋ. ಆ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಏನದಾವ ಇವೆಲ್ಲ ಹೇಳಿದಲ್ಲ, ಇನ್ನೂ ಅನೇಕ ಸಮಸ್ಯೆಗಳು ಬಹಳಷ್ಟು ಅವನು ಕೂಡ ಹೈಲೈಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಮೊನ್ನೆ ಔಪಚಾರಿಕವಾಗಿ ಅವ್ರಿಗೆ ವಿಶ್ ಮಾಡಿ ಕೆಲವೊಂದು ಸಮಸ್ಯೆಗಳು ಹೇಳಿದ್ವಿ. ಈ ಕೊಪ್ಪಳ ಬಾಳ್ಡೌಟದ್ದು ಮತ್ತು ಬಸಾಪುರ ಕೆರೆಯದು ಅಲ್ಲಿ ಎಂಥ ದುರಂತ ಅಂದರೆ ನೋಡ್ರಿ, ಕೆರೆ ಅಂಗಳನ್ನ ಯಾರು ಕಬ್ಜೆ ಮಾಡಬಾರ್ದು ಅಂತ ಕಾನೂನಲ್ಲಿ 44 ಎಕರೆ ಕೆರೆ ಅಂಗಳವನ್ನ ಬಾಳ್ಡೌಟ ಕಂಪನಿ ಕೊಟ್ಟಾರೆ. ಲೀಸ್ 38 ಲಕ್ಷ, ಕೇವಲ 38 ಲಕ್ಷಕ್ಕೆ ಕೊಟ್ಬಿಟ್ರೆ 44 ಎಕರೆ. ಅದಕ್ಕೆ ಪೂರಕವಾದ ಕಾವ್ಯ ಪತ್ರ ಹೆಂಗ್ ಮಾಡಿಸ್ಕೊಂಡಾರ ಅಂತಂದ್ರೆ, ಆ ಮೊದಲಿದ್ದಂತ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಕಡೆಯಿಂದ ರಿಪೋರ್ಟ್ ಆಗ್ತದೆ ಸರ್ಕಾರ, ಈ ಕೆರೆ ಯಾವುದಕ್ಕೂ ಉಪಯೋಗ ಇಲ್ಲ, ಇದು ಇದೇನು ಇದು ಕೆರೆ ಇದ್ರೂ ಏನು ಉಪಯೋಗ ಇಲ್ಲ ಅಂತ ಹೇಳಿ ಒಂದು ರಿಪೋರ್ಟ್ ಹಾಕಿದ್ರು. ಆ ರಿಪೋರ್ಟ್ ಆಧರಿಸಿ ಇದು ಮಾಡಿದರೆ. ಈಗ ಅದರ ಬಗ್ಗೆ ಬಹಳ ದೀರ್ಘವಾದ ಹೋರಾಟ ನಡೆದಿದೆ. ಅದರ ತೀವ್ರತೆಯನ್ನು ಗಮನಕ್ಕೆ ತರಲಿಕ್ಕೆ ಕಂದಾಯ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ. ಅವರು ನಮ್ಮ ಎದುರಿಗೇನೆ ಕರೆದ ಡಿಸಿಯಲ್ಲಿ ಮಾತಾಡಿ ಅದೇನು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್, ಬಸವರಾಜ್ ಮಾಲಿಪಾಟೀಲ್, ಸಿದ್ದಯ್ಯ ಸ್ವಾಮಿ, ಲಿಂಗನಗೌಡ ಪಾಟೀಲ್ ಇದ್ದರು. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ.
ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದಲ್ಲಿ ಅನಧಿಕೃತ ತರಕಾರಿ ಮಾರಾಟದಿಂದ ನಗರ ಪಾಲಿಕೆ 1 ಕೋಟಿ ಆರ್ಥಿಕ ನಷ್ಟವಾಗಿದ್ದು, ರವೀಂದ್ರ ಜಲ್ದಾರ್ ನೇರ ಹೊಣೆಯಾಗಿದ್ದು, ಪಾಲಿಕೆ ಆರ್ಥಿಕ ನಷ್ಟ ವಸೂಲಿ ಮಾಡಬೇಕೆಂದು ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯ SC/ST ಹಿಂದುಳಿದ ವರ್ಗಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆಗ್ರಹಿಸಿದರು. ನಗರದಲ್ಲಿ ಅನಧಿಕೃತ ತರಕಾರಿ ಮಾರಾಟದಿಂದ ನಗರ ಪಾಲಿಕೆ 1 ಕೋಟಿ ಆರ್ಥಿಕ ನಷ್ಟವಾಗಿದ್ದು, ರವೀಂದ್ರ ಜಲ್ದಾರ್ ನೇರ ಹೊಣೆಯಾಗಿದ್ದು, ಪಾಲಿಕೆ ಆರ್ಥಿಕ ನಷ್ಟ ವಸೂಲಿ ಮಾಡಬೇಕೆಂದು ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯ SC/ST ಹಿಂದುಳಿದ ವರ್ಗಗಳ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅನಧಿಕೃತ ಮಾರಾಟ ಕೇಂದ್ರ ತೆರವು ಮಾಡಲು ಹೋದಾಗ ರೈತರೇ ಅಲ್ಲ ವ್ಯಕ್ತಿ ಮೈ ಮೇಲೆ ಪೆಟ್ರೋಲ್ ಹಾಕಿಕೊಳ್ಳಲು ಯತ್ನಿಸಿದ ಘಟನೆ ಜರುಗಿದೆ. ಆಡಳಿತ ಯಾರದೋ ಬೆದರಿಕೆ ಹೆದರಿ ತೆರವು ಕಾರ್ಯ ನಡೆಸುತ್ತಿಲ್ಲ. ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೆ ವಿವಾದವಿದೆ ಎಂದು ಹೇಳುತ್ತಿದ್ದಾರೆ ಹೊರತು ತೆರವಿಗೆ ಮುಂದಾಗುತ್ತಿಲ್ಲ. ಇಮ್ರಾನ್ ಎಂಬ ವ್ಯಕ್ತಿ ಖಾಸಗಿ ಭೂಮಿಯನ್ನ ಜಾಗ ಬಾಡಿಗೆ ಪಡೆದು ತರಕಾರಿ ಮಾರಾಟ ಮಾಡಲಾಗುತ್ತಿದೆ. ಕಳೆದ 5 ವರ್ಷದಿಂದ ಪಾಲಿಕೆ ಆದಾಯಕ್ಕೆ ಖೋತಾಗುತ್ತಿದ್ದರೂ ತಡೆಯುವ ಕೆಲಸ ಆಗುತ್ತಿಲ್ಲ. ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ರವೀಂದ್ರ ಜಲ್ದಾರ್ ಮೋಸ, ವಂಚನೆ, ಭೂಗಳ್ಳತನ ಆರೋಪ ಎದುರಿಸುತ್ತಿದ್ದಾರೆ. ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸುವಂತೆ SP, DC ಇವರಿಗೆ ದೂರು ನೀಡುವುದಾಗಿ ಹೇಳಿದರು. ಮಹಾನಗರ ಪಾಲಿಕೆ ವಾರ್ಡ್ಗಳ ಪರಿಷ್ಕರಣೆ ಮಾಡಿದೆ, ಆದರೆ 35 ವಾರ್ಡ್ಗಳಿಗೆ ಸೀಮಿತಗೊಳಿಸಿರುವುದು ಅವೈಜ್ಞಾನಿಕವಾಗಿದೆ. ಪ್ರತಿ ವಾರ್ಡ್ಗೆ 7 ರಿಂದ 10 ಸಾವಿರ ಮತದಾರರನ್ನ ವಾರ್ಡ್ಗೆ ಸೀಮಿತಗೊಳಿಸಿದರೂ 45 ವಾರ್ಡ್ಗಳನ್ನು ರಚಿಸಬೇಕಿತ್ತು. ಆದರೆ ಮತಗಟ್ಟೆ ಬದಲಿಸಿ ಮತದಾರರನ್ನ ಸ್ಥಳಾಂತರಿಸಲಾಗಿದೆ. ಆದರೆ ಅಭಿವೃದ್ಧಿ ಸಮಸ್ಯೆಯಾಗಲಿದ್ದು ವಾರ್ಡ್ಗಳ ಸಂಖ್ಯೆ ಹೆಚ್ಚಿಸಬೇಕು ಎಂದರು. ಇನ್ನೊಂದು ಏನಂತಂದ್ರೆ, ರಾಯಚೂರು ಮಹಾನಗರ ಪಾಲಿಕೆ ಮತದಾರರ ಮತಗಟ್ಟೆಗಳನ್ನು ಬೇರೆ ವಾರ್ಡಿಗೆ ವರ್ಗಾಯಿಸಿರುವುದು ಅವೈಜ್ಞಾನಿಕವಾಗಿದೆ. ಮಹಾನಗರ ಪಾಲಿಕೆ ಮೇಲ್ದರ್ಜೆಗೇರಿಸಿ ಪಾಲಿಕೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ವಾರ್ಡ್ಗಳನ್ನು ಹೆಚ್ಚಿಗೆ ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವುದು. ಈ ಮೂಲಕ ಈ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈ ರವೀಂದ್ರ ಜಲ್ದಾರ್ ಏನಂತಂದರೆ, ಅನಧಿಕೃತ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿ ಅಲ್ಲಿಂದ ಕಳೆದ ಒಂದು 4-5 ವರ್ಷಗಳಿಂದ ಅಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಏನಂತಂದರೆ ಅವನೇ ವಸೂಲು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಮಾರಾಟಗಾರರಿಂದ ಏನಂತಂದರೆ ಮತ್ತು ರೈತರಿಂದ ಹಣ ವಸೂಲು ಮಾಡಿಕೊಂಡು ಅವನಿಗೆ ಜೇಬುಗಿಳಿಸ್ಕೊಂಡ. ಇದು ಸತ್ಯ. ಇನ್ನೊಂದು ಏನಂತಂದರೆ, ಅಲ್ಲಿ ಒಂದು ಎಂ.ಎ.ರಣ್ಣ ತರಕಾರಿ ಮಾರುಕಟ್ಟೆ ಅಂತೇಳಿ ಮಾಡಿದ್ರು. ಎಂ.ಎ.ರಣ್ಣ ತರಕಾರಿ ಮಾರುಕಟ್ಟೆ ಇಲ್ಲೇ ಇಲ್ಲ. ಈಗಲೂ ನೀವು ಹೋಗಿ ನೋಡ್ಬೋದು. ಅದು ಏನಂತಂದರೆ, ಒಬ್ಬ ಇಮ್ರಾನ್ ಅನ್ನೋ ವ್ಯಕ್ತಿಯಿಂದ ಏನಂತಂದರೆ ಲೀಸಿಗೆ ಪಡೆದುಕೊಂಡು ಒಂದು 5-6 ವರ್ಷ ತನಕ ಲೀಸ್ ಪಡ್ಕೊಂಡು ತಿಂಗಳ ಏನಂತಂದರೆ ಅವನಿಗೆ 40,000 ರಿಂದ 50,000 ರೂಪಾಯಿ ಕೊಡ್ತಿದ್ರು. ಅದರಲ್ಲಿ ರವೀಂದ್ರ ಜಲ್ದಾರ್ ಸೇರಿ ಕೂಡ ಇತ್ತು. 25,000 ಅವನಿಗೆ, 25,000 ಪ್ಲಾಟಿನ ಮಾಲೀಕರಿಗೆ. ಈಗ ಏನಂತಂದರೆ, ನಾವು ಮೊನ್ನೆ ಇವ್ರ ವಿರುದ್ಧ
ಮನವಿ ಪತ್ರ ಕೊಟ್ಟಿವಿ ಪಾಲಿಕೆ ಆಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ. ಸ್ವಾಮಿ ರಸ್ತೆ ಬದಲಾಗಿ ಕೂಡಿಸಿ ಏನಂತಂದರೆ ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಏನಂತಂದರೆ ಅಲ್ಲಿ ಪರದಾಡ್ತಾ ಇದ್ದಾರೆ. ಮೇಲಿಂದ ಏನಂತಂದರೆ ಸಂಚಾರಕ್ಕೆ ಏನಂತಂದರೆ ಸುಗಮ ಸಂಚಾರಕ್ಕೆ ಅನುಕೂಲವಾಗ್ತಾ ಇಲ್ಲ. ಹಾಗಾಗಿ ಏನಂತಂದರೆ ಅಲ್ಲಿನ ಎಬ್ಬಿಸ್ರಿ ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಇಮಿಡಿಯೇಟ್ ಆಗಿ ಏನಂತಂದರೆ ಪಾಲಿಕೆ ಆಯುಕ್ತರು ಸೂಚನೆ ನೀಡಿದರು. ವಲಯ ಆಯುಕ್ತರಿಗೆ ಹೋಗಿ ಏನಂತಂದರೆ ಅಲ್ಲಿ ಎಬ್ಬಿಸಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಎಬ್ಬಿಸಿ ಅಂತ ಹೇಳಿದರು. ಅದರ ಅನ್ವಯ ಏನಂತಂದರೆ ಇಂದಿನ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಉಮೇಶ್ ಕಾಂಬಳೆ ಅವರು ಏನಂತಂದರೆ ಅಲ್ಲಿ ಸದರ್ ಬಜಾರ್ಗೆ ಸಂಬಂಧಪಟ್ಟಂತೆ ಆ ಏರಿಯಾ ಅವ್ರು ಏನಂತಂದರೆ ಮುಂಜಾನೆ 3 ಗಂಟೆಗೆ ಹೋಗಿ ಎಬ್ಸಕ್ಕೆ ಏನಂತಂದ್ರೆ ಹೋದರೆ ಅಲ್ಲಿ ಯಾರೋ ಒಬ್ಬರು ಏನಂತಂದರೆ ಅವನು ರೈತನೂ ಅಲ್ಲ, ಅವನು ಮಾರಾಟಗಾರನೂ ಅಲ್ಲ. ಅವನೇನಂತಂದರೆ ಪೆಟ್ರೋಲ್ ಸುಲ್ಕೊಂಡು ಏನಂತಂದರೆ ನಾನು ಸಾಯ್ತೀನಿ ಅಂದ ಕೂಡಲೇ ಇವರೆಲ್ಲರೂ ಓಡಿ ಬಂದಾರ, ಪೊಲೀಸರು ಓಡಿ ಬಂದಾರ, ವಲಯ ಆಯುಕ್ತರು ಓಡಿ ಬಂದಾರ. ಹಾಗಾಗಿ ಏನಂತಂದರೆ ಆ ಕೆಲಸ ಪೆಂಡಿಂಗ್ ಬಿತ್ತು. ಮೇಲಿಂದ ಏನಂತಂದರೆ ನಾನು ತಮ್ಮೆಲ್ಲರಿಗೆ ತಿಳಿಬಯಸುತ್ತೇನೆ. ಜಲ್ದಾರ್ ಏನಂತಂದರೆ ಬರೀ ಮೋಸ, ವಂಚನೆ, ಭೂ ಕಬಳಿಕೆ ಎದುರಿಸೋದು ಅಧಿಕಾರಿಗಳಿಗೆ ಇದೇ ಕೆಲಸ ಮಾಡ್ತಾ ಇದ್ದಾನೆ ಹೊರತು ಏನಂತಂದರೆ ಅವನು ಲೀಡರ್ ಅಂತೇಳಿ ಯಾರು ಅನ್ನೋದಿಲ್ಲ ಅವನಿಗೆ. ಅದರಲ್ಲಿ ಮೇಲಿಂದ ಏನಂತಂದರೆ ನಮ್ಮ ಸ್ವಜಾತಿಯವರಿಗೆ ತಿರುಗಿ ಬಿದ್ದೇನಂತಂದರೆ ಭಾಳಷ್ಟು ನಷ್ಟ ಮಾಡ್ಯಾನ ನಮ್ಮ ಜಾತಿಗೆ. ಹಂಗಾಗಿ ಏನಂತಂದರೆ ಹಿಂದೆ ಏನಂತಂದರೆ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯಲ್ಲಿ ನಮ್ಮ ಸ್ವಜಾತಿಯವರು 100ಕ್ಕೆ 90ರಷ್ಟು ಏನಂತಂದರೆ ವ್ಯಾಪಾರ ಮಾಡೋರು ಇದ್ದರು. ಈಗ ಅವರೆಲ್ಲರೂ ಏನಂತಂದರೆ ಬೇರೆ ಬೇರೆ ಕಡೆ ಏನಂತಂದರೆ ವ್ಯಾಪಾರ ಮಾಡೋಕತ್ತಾರೆ. ಎದಕ್ಕಂತಂದರೆ ಇಲ್ಲಿ ವ್ಯಾಪಾರನೇ ಆಗ್ತಾ ಇಲ್ಲ ಅಂತೇಳಿ. ವ್ಯಾಪಾರ ಯಾಕೆ ಆಗ್ತಾ ಇಲ್ಲ ಅಂತೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಏನಂತಂದರೆ ಅವನು ಮಾರ್ಕೆಟ್ ಏನಂತಂದರೆ ನಿರ್ಮಾಣ ಮಾಡಿ, ಆ ಮಾರ್ಕೆಟ್ ನಿರ್ಮಾಣ ಕೂಡ ಮಾಡಿಲ್ಲ. ರಸ್ತೆ ಮೇಲೆ ಎಲ್ಲಿ ಬೇಕಲ್ಲಿ ಏನಂತಂದರೆ ಹೋಗ್ರಿ ಮಾರಾಟ ಮಾಡಿಕೊಡ್ರಿ, ನನಗೇನು ಕೊಡೋದು ಕೊಡ್ರಿ ಅಂತೇಳಿ ಪಾಲಿಕೆ ಆಯುಕ್ತರಿಗೆ ಗದರಿಸಿ ಏನಂತಂದರೆ ಕಳಿಸಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿ ಏನಂತಂದರೆ ನಮ್ಮ ಮಾರ್ಕೆಟಿಂದ ಯಾಕೆ ಬಿದ್ದಾನ ನನಗೆ ಗೊತ್ತಾಗಲಿಲ್ಲ. ಇನ್ನೊಂದು ಏನಂತಂದರೆ ನಿಮ್ಗೆ ತಿಳಿಪಡಿಸ್ತೀನಿ. ನಾನೇನಂತಂದರೆ ನನ್ನ ಮೇಲೆ ಹಿಂದೆ ಆರೋಪ ಮಾಡಿದ್ದರು ಅವರ ಸಂಘದ ಅಧ್ಯಕ್ಷರು, ಎಂ.ಎ. ತರಕಾರಿ ಮಾರಾಟಗಾರ ಸಂಘದ ಅಧ್ಯಕ್ಷರು. ನಾನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ದೆ, ನನ್ನ ಮೇಲೆ ಏನಾದರೂ ಆರೋಪ, ಅದು ಸಣ್ಣ ಪುಟ್ಟ ಆರೋಪ ಆಗಲಿ, ಗಂಭೀರ ಆರೋಪ ಆಗಲಿ, ಯಾವುದಾದ್ರೂ ನನ್ನ ಮೇಲೆ ಇದ್ದರೆ ಅದು ತನಿಖೆ ಮಾಡಿಸಿ ನನಗೆ ಯಾವುದೇ ಶಿಕ್ಷೆ ಕೊಡ್ತಾರೆ ಅಂತಂದರೆ ಅಧಿಕಾರಿಗಳು ಅಥವಾ ಕಾನೂನಿನ ವ್ಯವಸ್ಥೆಯಲ್ಲಿ ಯಾರಾದರೂ ನನಗೆ ಶಿಕ್ಷೆ ಕೊಡ್ತಾರೆ ಅಂತಂದರೆ ನಾನು ಬದ್ಧನಾಗಿದ್ದೇನೆ. ಅವನಿಗೆ ಏನಂತಂದರೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ನಷ್ಟ ಆಗಿದೆ ಪಾಲಿಕೆಗೆ. ಈ ಸಂದರ್ಭದಲ್ಲಿ ಪ್ರಭುನಾಯಕ್, ವೆಂಕಟೇಶ್, ಚಿಕ್ಕಪ್ಪ, ಬಸವರಾಜ್, ತಿಮ್ಮಾರೆಡ್ಡಿ, ಈರನ್ಗೌಡ, ಸುಂದರ ಸೇರಿ ಅನೇಕರು ಇದ್ದರು. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕಾತಿಯಲ್ಲಿ ನೇಮಕಾತಿ ಉಲ್ಲಂಘನೆ, ಅನರ್ಹರನ್ನ ನೇಮಿಸಲಾಗಿದ್ದು ಕೂಡಲೇ ರದ್ದುಪಡಿಸಬೇಕೆಂದು ಜನಪರ ಸಂಘಟನೆಗಳ ವೇದಿಕೆ ಸಂಚಾಲಕ ಜೆಬಿ ರಾಜು ಆಗ್ರಹಿಸಿದರು. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕಾತಿಯಲ್ಲಿ ನೇಮಕಾತಿ ಉಲ್ಲಂಘನೆ, ಅನರ್ಹರನ್ನು ನೇಮಿಸಲಾಗಿದ್ದು ಕೂಡಲೇ ರದ್ದುಪಡಿಸಬೇಕೆಂದು ಜನಪರ ಸಂಘಟನೆಗಳ ವೇದಿಕೆ ಸಂಚಾಲಕ ಜೆಬಿ ರಾಜು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಮಕ್ಕಳ ಆಯೋಗ ಕಾಯ್ದೆ 2005ರ ಅಡಿಯಲ್ಲಿ ಸ್ಥಾಪಿಸಲಾದ ಕಾನೂನುಬದ್ಧ ಸಂಸ್ಥೆಯಾಗಿದೆ. ಅಧ್ಯಕ್ಷರು ಹಾಗೂ ಸದಸ್ಯರ ನೇಮಕಾತಿ ಸಂದರ್ಭದಲ್ಲಿ 10 ವರ್ಷಗಳ ಮಕ್ಕಳ ಕಲ್ಯಾಣ, ಹಕ್ಕುಗಳ ರಕ್ಷಣೆ ಕುರಿತಾಗಿ ಸೇವಾನುಭವ ಹೊಂದಿರಬೇಕು. ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಸೇವೆ ಮಾಡಿರುವ ಸಾಧನೆಗಳಿರಬೇಕು. ಆದರೆ ಮೇ 27ರಂದು ರಾಜ್ಯ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಅರ್ಹತಾ ಮಾನದಂಡಗಳನ್ನು ಹೊಂದಿರದೇ ಇರುವ ವ್ಯಕ್ತಿಗಳನ್ನು ನೇಮಿಸಿರುವ ಅವೈಜ್ಞಾನಿಕ ನಿಯಮ ಬಾಹಿರವಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಮಕ್ಕಳ ಆಯೋಗದ ಅಧ್ಯಕ್ಷರನ್ನಾಗಿ ಕಲಬುರಗಿಯ ಸಂತೋಷಕುಮಾರ ಹಾಗೂ ಸದಸ್ಯರಾಗಿ ಸಿಂಧನೂರಿನ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಸತ್ಯನಾರಾಯಣ ಶೆಟ್ಟಿ ಇವರನ್ನು ನೇಮಿಸಿದ್ದಾರೆ. ಇವರು ಮಕ್ಕಳ ಹಕ್ಕುಗಳ ರಕ್ಷಣಾ ಕ್ಷೇತ್ರದಲ್ಲಿ ಯಾವುದೇ ಸೇವೆಯೂ ಮಾಡಿಲ್ಲ. ಮಕ್ಕಳ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳೂ ಆಗಿಲ್ಲ. ನಿಯಮಗಳನ್ನ ಪಾಲಿಸದೆ ನಿಯಮ ಉಲ್ಲಂಘಿಸಲಾಗಿದೆ. ಕೂಡಲೇ ರದ್ದುಗೊಳಿಸಿ ಹೊಸದಾಗಿ ಅರ್ಹರನ್ನ ನೇಮಿಸಬೇಕು ಎಂದರು. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಕಾಯ್ದೆ 2005 ಆ ಆಕ್ಟ್ ಪ್ರಕಾರ, CPCR ಆಕ್ಟ್ ಪ್ರಕಾರ ಸ್ಥಾಪಿಸಲಾಗಿರುವಂತಹ ಈ ಆಯೋಗ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂಥದ್ದು. ಆ ಆಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವು ಮಾನದಂಡಗಳು ಇರಬೇಕಿತ್ತು. ಈಗ ಆಲ್ರೆಡಿ ಅಧ್ಯಕ್ಷನ ನೇಮಕ ಮಾಡ್ಯಾರ. ಅದಕ್ಕೆ ಸಂತೋಷ್ ಅಂತಂದೊಬ್ಬರು ಗುಲ್ಬರ್ಗ ಮೂಲದವರು, ಆಮೇಲೆ ನಮ್ಮ ಸಿಂಧೂರು ನಿವಾಸಿ ಆಗಿರ್ತಕ್ಕಂಥ ಆಕ್ಸ್ಫರ್ಡ್ ಸಂಸ್ಥೆಯ ಸ್ಕೂಲ್, ದೊಡ್ಡ ವಿದ್ಯಾಸಂಸ್ಥೆ ಆಕ್ಸ್ಫರ್ಡ್ ಸ್ಕೂಲ್ನ ವ್ಯವಸ್ಥಾಪಕರು ಸತ್ಯನಾರಾಯಣ ಶೆಟ್ಟಿ ಅಂತಕ್ಕಂಥವ್ರು. ಇನ್ನು ನಾವು 3 ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ಕಳಿಸ್ಯಾರ ಸರ್ಕಾರ. ಈಗ ರಾಜ್ಯಪಾಲರು ಸಹಿ ಹಾಕಿ ಹೊರಗಾಗ್ತಾರೆ. ಬಟ್ ಆದರೆ ಅವ್ರಿಗೆ ಅರ್ಹತೆಗಳು ಬೇಕಾಗಿದೆ. ಇದಕ್ಕೆ ಕೆಲವು ಮಾನದಂಡಗಳಿವೆ.
ಏನಿರಬೇಕು ಅಂತಂದರೆ ಯಾವುದೇ ಸಂಸ್ಥೆಗಳನ್ನು ಮತ್ತು ಅವರು ಸ್ವಯಂ ಘೋಷಿತವಾಗಿ ಅವರು ಸಂಸ್ಥೆಯನ್ನು ನಡೆಸ್ತಕ್ಕಂಥವ್ರು ಅಥವಾ ಕಾಂಟ್ರಾಕ್ಟರ್ಸ್, ಕಾರ್ಪೊರೇಟ್ ಸೆಕ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರಿಗೆ ಈ ಸಂಸ್ಥೆಯಲ್ಲಿ ವ್ಯಾಲ್ಯೂ ಇಲ್ಲ, ಇರಬಾರ್ದು ಅಂತ. ಯಾಕಂತಂದರೆ ಇದು ಕಾನೂನು. ಇವ್ರಿಗೆ ACPCR ಆ್ಯಂಡ್ NCPCR ಪ್ರಾಸಿಕ್ಯೂಷನ್ ಪವರ್ಸ್ ಇದ್ದಾವೆ, ಪ್ರಾಸಿಕ್ಯೂಟ್ ಮಾಡ್ಬೋದು. CM ಸಮೇತ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆದರೆ ಪ್ರಾಬ್ಲಮ್ ಏನು? ಎಸ್, ಆದರೆ ಪ್ರಾಬ್ಲಮ್ ಏನಾಗುತ್ತೆ? ಆದರೆ ಇಲ್ಲಿ ಅಧ್ಯಕ್ಷರು ನೇಮಕ ಮಾಡ್ಯಾರ ಸಂತೋಷನವರು ಅರ್ಹರಲ್ಲ ಅಂತ ಅವರು ಅಧ್ಯಕ್ಷರ ನೇಮಕ ಆದರೆ ಕ್ಲೀನ್ ಚಿಟ್ ಬರಬಹುದು. ಒಂದು ಅವರು ಯಾವುದು ಏಜೆನ್ಸಿನ ನಡೆಸ್ತಕ್ಕಂಥ ವ್ಯಕ್ತಿಗಳು ಸಂತೋಷನವರು ಗುಲ್ಬರ್ಗದಲ್ಲಿ CPCR ಕೆಳಗಡೆ ಆ ಥರ ಇರಬಾರ್ದು ಅಂತ ಏನು ಇರಬಾರ್ದು ಇಲ್ಲ ಇದೆ. ಯಾಕೆ ನೋಡಿ, ಅದು ಕೆಲವು ಮಾನದಂಡಗಳಿದೆ. ನೀವು ಆಲ್ರೆಡಿ ನೀವು ಒಂದ್ಸಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಅನೌನ್ಸ್ ಮಾಡಿ ಯಾಕೆ ಕೊಡ್ತಾರೆ ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು ಈಗ ಮಕ್ಕಳ ಕ್ಷೇತ್ರದಲ್ಲಿ 10 ವರ್ಷ ಕೆಲಸ ಮಾಡಬೇಕು. ಮಕ್ಕಳಿಗೆ ಸಂಬಂಧಪಟ್ಟ ಮಕ್ಕಳು ಮತ್ತು ಮಹಿಳೆಯರು ಇವ್ರಿಗೆ ಸಂಬಂಧಪಟ್ಟಂತೆ 10 ವರ್ಷ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ಬೇಕು. ಬಟ್ ಆದರೆ ಸಂತೋಷ್ಗೆ ಆ ಮಕ್ಕಳಿಗೆ ಸಂಬಂಧನೇ ಇಲ್ಲ, ಎಲ್ಲಿನೂ ಅವ್ರು ಕೆಲಸ ಮಾಡಿದವರಲ್ಲ, ಇವತ್ತು ಅಲ್ಲ ಅವ್ರ ಹೆಸರು ಕೇಳಿಲ್ಲ. ಯಾಕಂದರೆ ಸೊ ಸಿನ್ಸ್ ನಾನು ಒಂದು 15 ವರ್ಷದಿಂದ ಮಕ್ಕಳ ಜೊತೆ ಕೆಲಸ ಮಾಡಿದ್ದೇನೆ. ಮಾಧ್ಯಮದಲ್ಲಿ ಎಲ್ಲರೂ ಗೊತ್ತಿದೆ. ಈಗ ನಾವು ಅನ್ನ 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 ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿದೆ. ಮಾಲ್ನ್ಯೂಟ್ರಿಷನ್ ಚಿಲ್ಡ್ರನ್ 2010 ಅಪ್ ಟು ಟಿಲ್ ನಾವು 30 ಇದ್ದೀವಿ ಮಹಿಳಾ ಮತ್ತು ಮಕ್ಕಳ ವಿಚಾರಕ್ಕೆ. ಬಟ್ ನಾವು ಅದನ್ನು ಕ್ಲೈಮ್ ಮಾಡ್ತಾ ಇಲ್ಲ. ಬಟ್ ಆದರೆ ಈ ಆಯೋಗಕ್ಕೆ ಬರತಕ್ಕಂಥವ್ರು ಕೆಲವು ಅರ್ಹತೆಗಳಿರಬೇಕು ಅಂತ. ಅನರ್ಹರನ್ನು ಇವರು ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕದ ನರಸಿಂಹಮೂರ್ತಿ, ವಿದ್ಯಾ ಪಾಟೀಲ್, KP ಅನಿಲ್ ಕುಮಾರ್, ಶರಣಬಸವ, ಜಯಮ್ಮ, ಜನಾರ್ದನ್ ಹಳ್ಳಿಬೆಂಚಿ, ನಾಗರಾಜ್ ಸೇರಿ ಅನೇಕರು ಇದ್ದರು. ದಲಿತ ಕವಿ ದಿವಂಗತ ಬೋಳಬಂಡಪ್ಪನವರ ಕ್ರಾಂತಿ ನಿನಾದಿಸಲಿ ಕವನ ಸಂಕಲನ ಹಾಗೂ ಸನ್ಮಾನ ಸಮಾರಂಭ ಜೂನ್ 14ರಂದು ನಗರದ ಕನ್ನಡ ಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕವಿ ಬೋಳಬಂಡಪ್ಪ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷ ಮಧುಕಾಂತ್ ಬೋಳಬಂಡಪ್ಪನವರು ಹೇಳಿದರು. ದಲಿತ ಕವಿ ದಿವಂಗತ ಬೋಳಬಂಡಪ್ಪನವರ ಕ್ರಾಂತಿ ನಿನಾದಿಸಲಿ ಕವನ ಸಂಕಲನ ಹಾಗೂ ಸನ್ಮಾನ ಸಮಾರಂಭ ಜೂನ್ 14ರಂದು ನಗರದ ಕನ್ನಡ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಕವಿ ಬೋಳಬಂಡಪ್ಪ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷ ಮಧುಕಾಂತ್ ಬೋಳಬಂಡಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವನ್ನ ಸಾಹಿತಿ ಅಲ್ಲಂಪ್ರಭು ಬೆಟ್ಟದೂರು ಉದ್ಘಾಟಿಸಲಿದ್ದಾರೆ. ಕವನ ಸಂಕಲನವನ್ನ ಜನಕವಿ ದಾನಪ್ಪ ಮಸ್ಕಿ ಬಿಡುಗಡೆಗೊಳಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಸಾಹಿತಿ ಬಾಬು ಭಂಡಾರಿಗಲ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಗತ್ ರಾಜ್ ನಿಜಾಂಕಾರಿ, ಆಂಜನೇಯ ಜಾಲಿಬೆಂಚಿ, ವೀರ ಹನುಮಾನ, ಎಸ್ ಮಾರೆಪ್ಪ ವಕೀಲ್, ಎಂ ವಿರೂಪಾಕ್ಷಿ ಹೊಸೂರು ಹಾಗೂ ಗಂಗಮ್ಮ ಬೋಳಬಂಡಪ್ಪ ಇವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಿಂಗ್ರಿ ನರಸಪ್ಪ, ಡಾಕ್ಟರೇಟ್ ಪದವಿ ಪಡೆದ ಪ್ರಾಚಾರ್ಯ ಡಾಕ್ಟರ್ ಕರಿಗೂಳಿ ದಿವಂತ ಬೋಳಬಂಡಪ್ಪ ಇವರ ಮೊಮ್ಮಕ್ಕಳು ಹಾಗೂ ವೈದ್ಯರಾಗಿರುವ ಡಾಕ್ಟರ್ ಪುನೀತ್ ರಾಜಶೇಖರ್, ಇಂಜಿನಿಯರಿಂಗ್ ಪದವಿ ಪಡೆದ ದಿಲೀಪ್ ರಾಜಶೇಖರ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ದಲಿತರ ನೋವು ಆತ್ಮಗೌರವ ಜಾಗೃತಗೊಳಿಸಿರುವ ಬೋಳಬಂಡಪ್ಪ ಇವರ ರಚಿಸಿದ ಕವನ ಸಂಕಲನ ಬಿಡುಗಡೆಗೊಳಿಸಲಾಗುತ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತು ಬೋಳಬಂಡಪ್ಪ ಇವರು ರಚಿಸಿದ 4 ಕವನಗಳು 2018ರಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದ BCom ಪ್ರಥಮ ವರ್ಷ ಪಠ್ಯದಲ್ಲಿ ಸೇರ್ಪಡೆಗೊಂಡಿವೆ ಎಂದರು. ಕಾರ್ಯಕ್ರಮದಲ್ಲಿ ಹೋರಾಟಗಾರರು, ವಿದ್ಯಾರ್ಥಿಗಳು, ಪ್ರಗತಿಪರರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅದರ ನಿಮಿತ್ತವಾಗಿ ಸಹ ಅವರ ಒಂದು ನೆನಪಿಗೋಸ್ಕರವಾಗಿ ಸಹ ನಾವೊಂದು ಈ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಸಹ ನಮ್ಮ ಅವಿಭಾಜ್ಯ ಜಿಲ್ಲೆ ಕೊಪ್ಪಳಗಾಗಿರ್ತಕ್ಕಂಥ ಖ್ಯಾತ ಸಾಹಿತ್ಯ ಶ್ರೀ ಅಲ್ಲಂಪ್ರಭು ಬೆಟ್ಟದೂರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಜನಕವಿ ಎಂದೇ ನಮ್ಮ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀ ದಾನಪ್ಪ ಮಸ್ಕಿ ಅವರು ಈ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಲಿದ್ದಾರೆ. ಖ್ಯಾತ ರಾಯಚೂರಿನಾಗಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಬಾಬು ಭಂಡಾರಿಗಲ್ ಅವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಲಿದ್ದಾರೆ. ಒಂದು ಮುಖ್ಯ ಅತಿಥಿಗಳಾಗಿ ನಾಡಿನ ಖ್ಯಾತ ಸಾಹಿತಿಗಳಾದ ಶ್ರೀ ಭಗತ್ ರಾಜ್ ನಿಜಾಂಕರ್ ಅವರು, ಆಂಜನೇಯ ಜಾಲಿಬೆಂಚಿ ಅವರು, ಶ್ರೀ ವೀರ ಹನುಮಾನ್ ಅವರು, ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಒಂದು ಬಹುಜನ ಚಿಂತಕರಾಗಿರ್ತಕ್ಕಂಥ ಎಸ್ ಮಾರೆಪ್ಪ ವಕೀಲರು ಮತ್ತು ಶ್ರೀ ಎಂ ವಿರೂಪಾಕ್ಷಿ ಹೊಸೂರು ಸರ್ ಅವರು ಮತ್ತು ಇದು ಮುಖ್ಯವಾಗಿ ಗೌರವ ಉಪಸ್ಥಿತಿಯನ್ನು ನಮ್ಮ ತಾಯಿಯವರಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕಿ ಶ್ರೀಮತಿ ಗಂಗಮ್ಮ ಬೋಳಬಂಡಪ್ಪ ಅವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆ ಮತ್ತು ಸಾಹಿತ್ಯ ಹೋರಾಟ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರನ್ನು ಸನ್ಮಾನಿಸಲಾಗುವುದು. ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಜಿಲ್ಲೆಯ ಹಿರಿಯ
ಜಾನಪದ ಕಲಾವಿದರು ಹಾಗೂ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀ ಡಿಂಗ್ರಿ ನರಸಪ್ಪಣ್ಣನವರಿಗೂ ಮತ್ತು ನಮ್ಮೂರಾದ ಪ್ರಾಚಾರ್ಯರಾಗಿರ್ತಕ್ಕಂಥ ಕರಿಗುಡಿ ಅವರಿಗೆ ಡಾಕ್ಟರ್ ಅವಾರ್ಡ್ ಆಗಿ ನಿಮಿತ್ತವಾಗಿ ಸಹ PhD ಅವರು ಪ್ರಬಂಧ ಮಂಡನೆ ಮಾಡಿದ್ದಾರೆ. ಅವರಿಗೂ ಸಹ ಒಂದು ಸನ್ಮಾನ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಬೋಲ್ಬಂಡಪ್ಪನವರ ಮೊಮ್ಮಕ್ಕಳು ಅಂದರೆ ಮಕ್ಕಳಾಗಿರ್ತಕ್ಕಂಥ ಇಬ್ಬರು ಅವರು ವೈದ್ಯ ಪದವಿಯನ್ನು ಗಳಿಸಿದ್ದಾರೆ. ಡಾಕ್ಟರ್ ಪುನೀತ್ ರಾಜಶೇಖರ್ ಅಂತೇಳಿ ಮತ್ತು ಚಿಕ್ಕವರು ಸಹ ಇಂಜಿನಿಯರ್ ಪದವಿಯನ್ನು ಮುಗಿಸಿದ ದಿಲೀಪ್ ರಾಜಶೇಖರ್ ಇವರನ್ನು ಸಹ ನಾವು ಸನ್ಮಾನ ಮಾಡಿಕೊಳ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ನಾಡೋಜ ಬರಗೂರು ರಾಮಚಂದ್ರಪ್ಪನವರು, ಸಿದ್ದಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವ್ ಅವರು, ನಾಡೋಜ ಕುಂಬು ವಿಭದ್ರಪ್ಪ ಅವರು, ಬಿಟಲ್ ಯಂತ್ರ ನಾಯಕ್ ಅವರು, ಚನ್ನನ ವಾಲಿಗಾರ್ ಸರ್ ಅವರು, ಜಮ್ಮಣ್ಣ ಅಮರಚಿಂತ್ ಅವರು ಇಂತಹ ಸಮಕಾಲೀನ ಸಾಹಿತ್ಯಗಳೊಂದಿಗೆ ಗುರುತಿಸಿಕೊಂಡಿದ್ದ ಬೋಳಗೊಂಡಪ್ಪನವರು ದಲಿತರ ನೋವು ಮತ್ತು ಹೋರಾಟ ಮತ್ತು ಆತ್ಮಗೌರವ ಮತ್ತು ತಮ್ಮ ಕವಿತೆಗಳಲ್ಲಿ ತೀವ್ರವಾಗಿ ಗಳಿಸಿದವರು. ಅವರ ಸಾಹಿತ್ಯವು ಜನರಲ್ಲಿ ಹೋರಾಟದ ಕಿಡಿ ಹೊತ್ತಿಸಿ ಬದುಕಿಗೆ ಆಕ್ಸಿಜನ್ ಆಗುವಷ್ಟು ಶಕ್ತಿಯುತವಾಗಿತ್ತು. ಅವರ ಕವನಗಳು ದೀರ್ಘಕಾಲದ ಬೆಳಕಿಗೆ ಮಾರದೇ ಉಳಿದಿದ್ದವು. ನಾವು ಮತ್ತು ನಮ್ಮ ಚಿಕ್ಕಪ್ಪನವರ ಸಹಾಯದಿಂದ ಈ ಕವನಗಳನ್ನು ಸಂಗ್ರಹಿಸಿ ಸಂಪಾದಿಸಿ ಕ್ರಾಂತಿ ನಿನಾದಿಸಲಿ ಎಂಬ ಕವನ ಸಂಕಲನ ಹೊರತರಲಾಗಿದೆ. ಬೋಳಗೊಂಡಪ್ಪನವರ ಕವನ ಶ್ರೇಷ್ಠತೆಗೆ ಸಾಕ್ಷಿಯಾಗಿ ಅವರು ಅಂಬೇಡ್ಕರ್ ಕುರಿತು 4 ಕವನಗಳು 2018ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ BCom ಪ್ರಥಮ ಸೆಮಿಸ್ಟರ್ನಲ್ಲಿ ಆ ಪಠ್ಯದಲ್ಲಿ ಸೇರ್ಪಡೆಗೊಂಡಿದ್ದಾವೆ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ಸಾಹಿತ್ಯಾಸಕ್ತರು, ಹೋರಾಟಗಾರರು, ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಪತ್ರಿಕಾಗೋಷ್ಠಿ ಮೂಲಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ಬಸವರಾಜ್ ಬ್ಯಾಗ್ವಟ್, ಶಾಂತಕುಮಾರ್ ಇದ್ದರು. ಹಾವೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರುದ್ರಪ್ಪ ಎಂ ಲಮಾಣಿ ಅವರಿಗೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಜಿಲ್ಲಾ ಘಟಕದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾವೇರಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರುದ್ರಪ್ಪ ಎಂ ಲಮಾಣಿ ಅವರಿಗೆ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಜಿಲ್ಲಾ ಘಟಕದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಬಂಜಾರ ಸಮುದಾಯದ ಜನಸಂಖ್ಯೆ ಇದ್ದರೂ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ನೀಡದೆ ನಿರ್ಲಕ್ಷ್ಯ ವಹಿಸಿದ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅನುಭವಿ ಹಾಗೂ ಜನಪರ ನಾಯಕ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ನೀಡಿ ಉತ್ತರ ಕರ್ನಾಟಕ ಹಾಗೂ ಬಂಜಾರ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ತಾಂಡಗಳ ಅಭಿವೃದ್ಧಿಗಾಗಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನ ಈ ಭಾಗದ ಕಾಂಗ್ರೆಸ್ನ ಅನುಭವಿ ನಾಯಕರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಬೇಡಿಕೆ ಈಡೇರಿಸದಿದ್ದಲ್ಲಿ ಜಿಲ್ಲೆಯ ಬಂಜಾರ ಸಮಾಜದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನ್ಯಾಯಬದ್ಧವಾಗಿ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒತ್ತಾಯ ಇದೆ. ಹಾಗೂ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಧ್ಯಕ್ಷ ಸ್ಥಾನ ಕೊಡಬೇಕು. ಯಾಕೆ ಅಂದರೆ ಅತಿ ಹೆಚ್ಚು ಜನಸಂಖ್ಯೆ ಗುಲ್ಬರ್ಗಾ, ರಾಯಚೂರು, ಬೀದರ್, ಯಾದಗಿರಿ, ಬಳ್ಳಾರಿಯಲ್ಲಿ ನಮ್ಮ ಸಮಾಜ ಜನಸಂಖ್ಯೆ ಬಹಳಷ್ಟಿದೆ. ಈ ಹಿಂದೆ ನಮ್ಮ ದಾವಣಗೆರೆ ಭಾಗದಲ್ಲಿ ಅಧ್ಯಕ್ಷ ಸ್ಥಾನ ಕೊಡ್ತಾ ಇದ್ದಾರೆ. ಅದನ್ನು ಈ ಸಾರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಾಂಡ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನ ಕೊಡಲೇಬೇಕೆಂಬ ನಮ್ಮ ಒತ್ತಾಯ ಇದೆ. ಮತ್ತು ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸಂಪುಟದಲ್ಲಿ ಕಡ್ಡಾಯವಾಗಿ ತಗೊಳ್ಳೇಬೇಕು ನಮ್ಮ ಒತ್ತಾಯ ಇದೆ ಸಮಾಜದ್ದು. ಯಾಕೆಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ ಇದೆ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಘೋರವಾಗಿ ಅನ್ಯಾಯ ಆಗ್ತದೆ. ಈ ಸಮಾಜದಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ. ಅಲ್ಲಿ ಸಹ ನಮ್ಮ ಸಮಾಜ ಬಹಳಷ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಬಂಜಾರ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮ್ಮ ಬಂಜಾರ ಸಮುದಾಯಕ್ಕೆ ಸ್ಥಾನಮಾನ ಕೊಡಬೇಕು ಅಂತ ಕೆಲಸ ಆಗಬೇಕಾಗಿದೆ. ಅದರಲ್ಲಿ ನಮ್ಮ ಪ್ರತಿಯೊಂದು ಆಡಳಿತ ಪಕ್ಷದಲ್ಲಿ ಬರ್ತಾ ಇದ್ರು ಸಹಿತ ನಮ್ಮ ಬಂಜಾರ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡ್ಕೊತ ಬಂದಿದ್ರು. ಆದರೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಆಡಳಿತದಲ್ಲಿ ಈ ನಮ್ಮ ಸಚಿವ ಸ್ಥಾನದಿಂದ ವಂಚಿತರನ್ನಾಗಿ ಮಾಡಿದ್ದಾರೆ. ಏಕೈಕ ಶಾಸಕರಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಸಾಹೇಬರು ಅವರು ಮಾಜಿ ಸಚಿವರಾಗಿದ್ದಾರೆ, ಉಪಸಭಾಪತಿಯಾಗಿ ಕೆಲಸ ಒಳ್ಳೆ ದಕ್ಷ ಆಡಳಿತ ಆಗಿದ್ದಾರೆ, ಬಹಳಷ್ಟು ಅನುಭವಿಗಳಾಗಿದ್ದಾರೆ. ಹಾಗಾಗಿ ನಮ್ಮ ಬಂಜಾರ ಸಮುದಾಯಕ್ಕೆ ನಮ್ಮ ಸಚಿವರು ಅವರನ್ನ ಸಚಿವ ಸ್ಥಾನ ನೀಡಿ ನಮ್ಮ ಬಂಜಾರ ಸಮುದಾಯಕ್ಕೆ ಶಕ್ತಿ ಬರ್ತಕ್ಕಂಥ ಒಂದು ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಕೊಟ್ಟರೆ ಇಡೀ ನಮ್ಮ ಬಂಜಾರ ಸಮುದಾಯ ಕಾಂಗ್ರೆಸ್ ಪಕ್ಷದಕ್ಕೆ ಅವರಿಗೆ ಒಂದು ಸಂಘಟನೆ ಬಲವರ್ಧನೆ ಮಾಡಲಿಕ್ಕೆ ಮುಂದಿನ ದಿನಮಾನದಲ್ಲಿ ಭವಿಷ್ಯದಲ್ಲಿ ಕಾರಣಭೂತರಾಗ್ತಾರೆ. ಇಲ್ಲವಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆ ಬಲವರ್ಧನೆ ಆಗಲಿ, ನಮ್ಮ ಮುಂದಿನ 2028ರ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವ ರಾಜ್ಯದಲ್ಲಿ ಅತಿ ಹೆಚ್ಚು ಬಂಜಾರ ಸಮಾಜದ ಬೆಂಬಲದೊಂದಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಶಾಸಕರಾಗಿ ಆಯ್ಕೆಯಾಗಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ತರೋದರಲ್ಲಿ ಅತ್ಯಂತ ಮುಖ್ಯ ಪಾತ್ರ ವಹಿಸಿರುವಂಥ ಈ ಬಂಜಾರ ಸಮಾಜವನ್ನು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲೇ ಮೊದಲಿಗೆ ರುದ್ರಪ್ಪ ಲಮಾಣಿ ಏಕೈಕ ಶಾಸಕರಾದಂಥ ಅವರಿಗೆ
ಸೂಕ್ತ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನಮಾನ ಕೊಟ್ಟು ಈ ಸಮಾಜದ ಗೌರವ ಮತ್ತು ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನಡೆ ಬರೀತಾರೆ ಅನ್ನುವಂಥ ಭರವಸೆಯಿಂದ ನಾವು ಇದ್ದೀವಿ. ಆದರೆ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಈ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದ್ದು ನಾವು ಸಹಿಸಿಕೊಂಡು ಬಂದೀವಿ. ಆದರೆ ಇಂದಿನ ಸಿದ್ದರಾಮಯ್ಯರ ಆದ ನಂತರ ಇವತ್ತು 2ನೇ ಬಾರಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ನಾವು ಆಲ್ ಇಂಡಿಯಾ ಬಂಜಾರ ಸಮಾಜದಿಂದ ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಇವತ್ತು ಈ ಪ್ರತಿಭಟನೆ ಮೂಲಕ ಅವರಿಗೆ ಸಲ್ಲಿಸ್ತೇನೆ. ಹಾಗಾಗಿ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಇಬ್ಬರು ಈ ಸಮಾಜದ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿರುವಂಥ ನಾಯಕರು. ಇವತ್ತು ಖಂಡಿತವಾಗಿ DK ಶಿವಕುಮಾರ್ ಅವರು ಈ ಬಂಜಾರ ಸಮಾಜದ ಏಕೈಕ ಶಾಸಕರು ಮತ್ತು ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮತ್ತು ಅಭಿವೃದ್ಧಿಯಲ್ಲಿ ಮತ್ತು ಪ್ರಾಮಾಣಿಕತೆಯಲ್ಲಿ ಹೆಸರುವಾಸಿಯಾಗಿರುವಂಥ ರುದ್ರಪ್ಪಯ್ಯ ಲಮಾಣಿ ಶಾಸಕರೇನಿದ್ದಾರೆ ಅವರ ಹಿರಿತನಕ್ಕೆ ಮತ್ತು ಸಮಾಜಕ್ಕೆ ಗೌರವ ಸಲ್ಲಬೇಕಾದ್ರೆ ಇವತ್ತು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟರೆ ಮಾತ್ರ ಈ ಸಮಾಜಕ್ಕೆ ಬಹಳ ದೊಡ್ಡ ಗೌರವವನ್ನು ನೀಡಿದಂತೆ ಆಗ್ತದೆ. ಮತ್ತು ಈ ಸಮಾಜದ ಒಂದು ಅಭಿವೃದ್ಧಿ ಮತ್ತು ದೃಷ್ಟಿಯಿಂದ ಸಚಿವ ಸ್ಥಾನ ಕೊಟ್ಟರೆ ಈ ಸಮಾಜಕ್ಕೆ ಅತ್ಯಂತ ಅಭಿವೃದ್ಧಿ ಕೆಲಸ ಮಾಡೋದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರನ್ನಂತ ಭರವಸೆಯನ್ನು ಹೊಂದಿಕೊಂಡಿದ್ದೀವಿ. ಒಂದು ವೇಳೆ ಸಚಿವ ಸಂಪುಟದಲ್ಲಿ ತೆಗೆದೇ ಹೋದರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಈ ಸಮಾಜ ಯಾವ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಕಾರ ಕೊಡಬೇಕು ಅನ್ನೋ ಈಗ ನಮ್ಮ ಬಂಜಾರ ಸಮಾಜದ ಏಕಾಏಕಿ ಒಬ್ಬರೇ ಶಾಸಕರು ರುದ್ರಪ್ಪ ಲಮಾಣಿ ಸರ್ ಅವರಿಗೆ ಯಾಕಂದರೆ ನಾವು ಯಾಕೆ ಪ್ರತಿಭಟನೆ ಮಾಡ್ತೀವಿ ಅಂದರೆ ನಮ್ಮ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರಿದ್ರೂ ನಮ್ಮ ಸಮಾಜದಲ್ಲಿ ಸಚಿವ ಸ್ಥಾನ ಕೊಟ್ಟು ಬಂದಿದ್ದಾರೆ. ಆದರೆ ಈ ಸಲ ಮಾತ್ರ ಫಸ್ಟ್ನೇ ಅವಧಿಯಲ್ಲಿ ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ಕೊಡಲಿಲ್ಲ. ಆದರೆ ಈ ಸಾರಿ DK ಶಿವಕುಮಾರ್ ಸಾಹೇಬರು CM ಆಗ್ಯಾರ. ಕ್ಯಾಬಿನೆಟ್ನಲ್ಲಿ ನಮ್ಮ ರುದ್ರಪ್ಪ ಲಮಾಣಿ ಸಾರಿಗೆ ಏನಾರು ಮಾಡಿ ಸಚಿವ ಸ್ಥಾನ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಈ ನಮ್ಮ ಸಮಾಜ ವತಿಲಿದ್ದ ಒತ್ತಾಯ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಈ ಸಲ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾಜ ಕಡೆಲಿದ್ದ ತಕ್ಕ ಪಾಠ ಕಲಿಸಿ ಉಗ್ರ ಹೋರಾಟ ಇಲ್ಲಿದ್ದ ಮತ್ತೆ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಮುಚ್ಚಿಗೆ ಹಾಕುವಷ್ಟು ನಮ್ಮ ಸಮಾಜದಲ್ಲಿ ಅಷ್ಟು ರೊಚ್ಚಿಗೆದ್ದಾರೆ. ಆದರೆ ನೀವು ಈ ಸಮಾಜದಲ್ಲಿ ನೀವು ಏನಾದ್ರು ಕಡೆಗಾಣಿಸಿದ್ರೆ ಅಂದ್ರೆ ಮುಂದಿನ ದಿನದಲ್ಲಿ ಈ ಯಾವಾದ ಕೆಲಸ ಯಾವಾಗಲೂ ಬಹಳ ಕಷ್ಟ ಆಗುತ್ತೆ. ಈ ನಮ್ಮ ಒತ್ತಾಯ ಇದು ಪೂರ್ವವಾಗಿ ನಮ್ಮ ಸಮಾಜದಲ್ಲಿ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಗೋವಿಂದರಾಜ, ಎಸ್ ಶಿವಣ್ಣ ಪವಾರ್, ಜಿಲ್ಲಾ ಕಾರ್ಯಾಧ್ಯಕ್ಷ ಸೀತಾರಾಮ್ ನಾಯಕ್ ಚೌಹಾಣ್, ಜಿಲ್ಲಾ ಅಧ್ಯಕ್ಷ ಬಿ ಅಮರೇಶ್ ರಾಥೋಡ್, ತಾಲೂಕು ಅಧ್ಯಕ್ಷ ಲಚ್ಚಪ್ಪ ನಾಯಕ್ ಪವಾರ್, ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗುತ್ತೇದಾರ್ ಲಿಂಗಸ್ಗೂರು, ತಾಲೂಕು ಅಧ್ಯಕ್ಷ ಗೋವಿಂದ್ ಪವಾರ್ ಮಾನ್ವಿ, ರಾಜ್ಯ ಸಂಚಾಲಕ ಮೌನೇಶ್ ಪವಾರ್, ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ರಾಠೋಡ್ ದೇವದುರ್ಗ, ತಾಲೂಕು ಅಧ್ಯಕ್ಷ ಮೋನಪ್ಪ ಪವಾರ್ ಅರಕೇರ, ಗೌರವಾಧ್ಯಕ್ಷ ಕೃಷ್ಣಪ್ಪ ಪವಾರ್, ವಕೀಲ್ ಹರಿಶ್ಚಂದ್ರ ರಾಥೋಡ್, ರಾಜ್ಯ ಕಾರ್ಯದರ್ಶಿ ದೇವಪ್ಪ ರಾಠೋಡ್, ತಾಲೂಕು ಅಧ್ಯಕ್ಷ ಕೃಷ್ಣ ಜಾಧವ್ ಮಕ್ಸ್ಕಿ, ಮಾಜಿ ಅಧ್ಯಕ್ಷ ವೆಂಕಟೇಶ್ ಪವಾರ್, ರಾಜ್ಯ ಯುವ ಕಾರ್ಯಾಧ್ಯಕ್ಷ ಅಮರೇಶ್ ರೈತನಗರ, ಉಪಾಧ್ಯಕ್ಷ ಲಾಲಪ್ಪ ರಾಠೋಡ್, ಜಿಲ್ಲಾ ಖಜಾಂಚಿ ಅಮರೇಶ್ ಚೌಹಾಣ್ ಹಾಗೂ ಕಾನೂನು ಸಲಹೆಗಾರ ವಕೀಲ್ ವೆಂಕಟೇಶ್ ಚೌಹಾಣ್ ಉಪಸ್ಥಿತರಿದ್ದರು. ತ್ರೈಮಾಸಿಕ ತಾಲೂಕು ಕೆಡಿಪಿ ಸಭೆ. ನಕಲಿ ಬೀಜ ಹೆಚ್ಚುವರಿ ಬೆಲೆಗೆ ಮಾರಾಟ ಮಾಡುವ ಮಾರಾಟಗಾರರ ವಿರುದ್ಧ ಕೇಸ್ ದಾಖಲಿಸಿ ದದ್ದಲ್ ಬಸನಗೌಡ ತಾಕೀತು. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ. ಬಾಲಕಾರ್ಮಿಕತೆ ನಿರ್ಮೂಲನೆಗೆ ಎಲ್ಲರ ಸಹಕಾರವೂ ಅಗತ್ಯ. ನ್ಯಾಯಾಧೀಶ ಸಿದ್ದರಾಮಪ್ಪ. ಜೋಳ ಖರೀದಿಸಿ ಹಣ ಬಾಕಿ. ರಸಗೊಬ್ಬರ ಕೊರತೆ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೂನ್ 16ರಂದು ರೈತರ ಪ್ರತಿಭಟನೆ. ಚಾಮರಸ ಮಾಲಿಪಾಟೀಲ್. ಮಕ್ಕಳ ಹಕ್ಕು ಆಯೋಗ ಅಧ್ಯಕ್ಷ ಸದಸ್ಯರ ನೇಮಕಾತಿಯಲ್ಲಿ ನಿಯಮ ಉಲ್ಲಂಘನೆ. ನೇಮಕಾತಿ ಹಿಂಪಡೆಯಲು ಜೆಬಿ ರಾಜು ಆಗ್ರಹ. ಅನಧಿಕೃತ ತರಕಾರಿ ಮಾರಾಟ ಕೇಂದ್ರದಿಂದ 1 ಕೋಟಿ ಆರ್ಥಿಕ ನಷ್ಟ. ರವೀಂದ್ರ ಜಲ್ದಾರ್ ವಿರುದ್ಧ ಕ್ರಮಕ್ಕೆ ಎನ್ ಮಹಾವೀರ ಆಗ್ರಹ. ಜೂನ್ 14ರಂದು ದಿವಂಗತ ಬೋಳಬಂಡಪ್ಪ ಇವರು ಕ್ರಾಂತಿ ನಿನಾದವಾಗಲಿ ಕವನ ಸಂಕಲನ ಬಿಡುಗಡೆ. ಸಾಧಕರಿಗೆ ಸನ್ಮಾನ. ಮಧುಕಾಂತ್ ಬೋಳಬಂಡಪ್ಪ. ಮತ್ತು ರುದ್ರಪ್ಪ ಲಮಾಣಿಯವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಬಂಜಾರ ಸಮಾಜದಿಂದ ಪ್ರತಿಭಟನೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್.
ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.